ಎಲ್ಲಿಗೂ ನಮಸ್ತೆ ಮಕ್ಕಳ. ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಸಿಟಿ 1 ಅಂತ ಹೇಳಿದ್ರೆ ಪಾರ್ಟ್ 1 ಬಗ್ಗೆ ಏನೇನಿತ್ತು ಅದನ್ನ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತಿನ ಕ್ಲಾಸಲ್ಲಿ ನಿನ್ನೆ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಪಾರ್ಟ್ ಏನಿತ್ತು ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಪಲ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಏನೇನಿರುತ್ತೆ, ಜೊತೆಗೆ ಏನೇನ್ ಯೂಸ್ ಮಾಡ್ತೀವಿ ಅನ್ನೋದು ನೋಡಿದ್ವಿ. ಬಟ್ ಇವತ್ತು ಒಂದು ಸಿಂಪಲ್ ಸರ್ಕ್ಯೂಟ್ ಅಂತ ತಗೊಂಡಾಗ ಅದ್ರಲ್ಲಿ ಏನೇನ್ ಸಿಂಬಲ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಸೊ ಅಲ್ಲಿ ಕನೆಕ್ಟಿಂಗ್ ವಯರ್ ಮತ್ತೆ ವಯರ್ ಜಾಯಿಂಟ್ ಇದೆಲ್ಲ ಇದೆ. ಇನ್ನೊಂದು ಸೆಲ್ ಅಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದ್ದೆ, ಸೆಲ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಬಟ್ ಬ್ಯಾಟ್ರಿ ಅಂತ ಹೇಳಿದ್ರೆ ಮೋರ್ ದನ್ 2 ಸೆಲ್ಸ್ ನ ಜಾಯಿನ್ ಮಾಡಿರ್ತೀವಿ ಅಂತ. ಸೊ ಒಂದು ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ಇದೆ ಅಷ್ಟೇ ಇದೆ ಅಂತ ಹೇಳಿದ್ರೆ ಅದು ಸೆಲ್ ಅಂತ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಕನೆಕ್ಟಿಂಗ್ ವಯರ್ಸ್ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಲೈನ್ ತರ ಇರುತ್ತೆ. ಬಟ್ ಮಿಡಲ್ ಅಲ್ಲಿ ಏನಾದ್ರೂ ಒಂದು ಜಾಯಿಂಟ್ಸ್ ಬಂದಿದೆ, ಬೇರೆ ವಯರ್ ಜಾಯಿಂಟ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಡಾರ್ಕ್ ಸರ್ಕಲ್ ಇರುತ್ತೆ. ನೆಕ್ಸ್ಟ್ ಆಮ್ಮೀಟರ್ ಅಂತ ಹೇಳಿದ್ರೆ ಡಿವೈಸ್ ಯೂಸ್ ಟು ಮೆಷರ್ ಕರೆಂಟ್ ಅಂತ ನಿನ್ನೆ ಹೇಳಿದ್ದೆ. ಸೊ ಆಮ್ಮೀಟರ್ ಏನಿರುತ್ತೆ ಅಂತ ಹೇಳಿದ್ರೆ ಡಿವೈಸ್ ಅಂತ ಬಂದಾಗ ಸರ್ಕ್ಯೂಟ್ ಅಲ್ಲಿ ಹೇಗಿರುತ್ತೆ ಡಿವೈಸ್ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಬಟ್ ಸಿಂಬಲ್ ಆಗಿ ಯೂಸ್ ಮಾಡಿದ್ರೆ ಸರ್ಕ್ಯೂಟ್ ಬರಿಬೇಕಿದ್ರೆ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸರ್ಕಲ್ ಹಾಕಿ ಮಿಡಲ್ ಅಲ್ಲಿ ಎ ಅಂತ ಬರಿತೀವಿ. ಎ ಅಂತ ಬರಿದ್ವಿ ಅಂತ ಹೇಳಿದ್ರೆ ಅದು ಆಮ್ಮೀಟರ್. ಅದೇ ರೀತಿ ವೋಲ್ಟ್ ಮೀಟರ್ಗೆ ವಿ ಅಂತ ಬರಿತೀವಿ. ವೋಲ್ಟ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಟು ಮೆಷರ್ ವೋಲ್ಟೇಜ್. ನೆಕ್ಸ್ಟ್ ಅದೇ ರೀತಿ ಗ್ಯಾಲ್ವನೋಮೀಟರ್ ಕೂಡ ಒಂದು ಸರ್ಕಲ್ ಹಾಕಿ ಅದ್ರೊಳಗಡೆ ಕ್ಯಾಪಿಟಲ್ ಜಿ ಅಂತ ಹೇಳಿ ಬರಿತೀವಿ. ಗ್ಯಾಲ್ವನೋಮೀಟರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತ ನೋಡೋದಾದ್ರೆ, ಈಗ ಆಮ್ಮೀಟರ್ದ ಕೆಲಸ ಏನು? ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದೆ. ಬಟ್ ಗ್ಯಾಲ್ವನೋಮೀಟರ್ ಕೂಡ ಅದೇ ಪರ್ಪಸ್ ಯೂಸ್ ಮಾಡ್ತೀವಿ. ಆದ್ರೆ ಆಮ್ಮೀಟರ್ ನ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ನ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಗ್ಯಾಲ್ವನೋಮೀಟರ್ ನ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ನ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಏನೇ ಇದ್ರದ್ದು ಯೂಸ್ ಅಂತ ನೋಡೋದಾದ್ರೆ, ಈಗ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ನಾವು. ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಅಲ್ಲಿ ಏನಾದ್ರೂ ಲೂಸ್ ಕನೆಕ್ಷನ್ ಇತ್ತು ಅಂದ್ರೆ ಅಥವಾ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಗ್ತಿದ್ಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಈ ಗ್ಯಾಲ್ವನೋಮೀಟರ್ ನ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಸರ್ಕ್ಯೂಟ್ ಅಲ್ಲಿ ಏನಾದ್ರೂ ಬಲ್ಬ್ ಕನೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಲ್ಬ್ ಒಂದು ಟಂಗ್ಸ್ಟನ್ ಫಿಲಮೆಂಟ್ ತರ ಈ ತರ ಸಿಂಬಲ್ ಹಾಕಿ ಯೂಸ್ ಮಾಡ್ತೀವಿ. ಅದೇ ರೀತಿ ರೆಸಿಸ್ಟೆನ್ಸ್. ಸೊ ರೆಸಿಸ್ಟರ್ ಮತ್ತೆ ರೆಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್, ಅದರಿಂದನೇ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಯುಟಿಲೈಸ್ ಮಾಡ್ಕೊಳಕ್ ಆಗಂತದ್ದು ಅಂತ ನೆನ್ನೆ ಹೇಳಿದ್ದೆ. ಸೊ ರೆಸಿಸ್ಟೆನ್ಸ್ ಅಂತ ಬಂದಾಗ ಲೈಕ್ ಜಿಗ್ಜಾಗ್ ಟೈಪ್ ಯೂಸ್ ಮಾಡ್ತೀವಿ ಸಿಂಬಲ್. ಅದೇ ರೀತಿ ಸ್ವಿಚ್ ಅಂತ ಬರುತ್ತೆ. ಸ್ವಿಚ್ ಅಂತ ಬಂದಾಗ ನಾವು 2 ಟೈಪ್ ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ. ಒಂದು ವಯರ್ ಜಾಯಿಂಟ್ಸ್. ಸೊ ಅಲ್ಲಿ ಒಂದು ವಯರ್ ಓಪನ್ ಆಗಿದೆ ಅಂದ್ರೆ ಮಧ್ಯ ಗ್ಯಾಪ್ ಇದೆ ಅಂತ. ಸ್ವಿಚ್ ಓಪನ್ ಆಗಿದೆ ಅಂತ ಅಂದ್ರೆ ಓಪನ್ ಆಗಿದೆ ಅಂತ ಹೇಳಿದ್ರೆ ನಾವು ಸರ್ಕ್ಯೂಟ್ ನ ಬ್ರೇಕ್ ಮಾಡಿದೀವಿ ಅಂತ, ಅಲ್ಲಿ ಫ್ಲೋ ಆಗಲ್ಲ. ಅದೇ ರೀತಿ ಪಕ್ಕದಲ್ಲಿ ಆರ್ ಅಂತ ಹೇಳಿ ಒಂದು ಸಿಂಬಲ್ ಇದೆ. ಅದೇನು ಅಂತ ಹೇಳಿದ್ರೆ ವಿತ್ ಇನ್ ದಿ ಬ್ರಾಕೆಟ್ ಅಲ್ಲಿ ಒಂದು ಮಾರ್ಕ್ ಇಲ್ಲ ಅಂತ ಹೇಳಿದ್ರೆ ಹಂಗೆ ಎಂಟಿ ಸ್ಪೇಸ್ ಇದೆ ಅಂತ ಹೇಳಿದ್ರೆ ಆಗ್ಲೂ ಕೂಡ ಓಪನ್ ಸ್ವಿಚ್ ಅಂತ. ಅದೇ ರೀತಿ ಕ್ಲೋಸ್ಡ್ ಸ್ವಿಚ್ ನೋಡಿದಾಗ ವಯರ್ ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ ಅಥವಾ ವಿತ್ ಇನ್ ದಿ ಬ್ರಾಕೆಟ್ ಒಂದು ಡಾಟ್ ಅನ್ನ ಇಟ್ಟಿರ್ತೀವಿ. ಸೊ ಇದಿಷ್ಟು ಸಿಂಬಲ್ಸ್. ಮೇನ್ ಸಿಂಬಲ್ಸ್ ಏನೇನ್ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಬಂದಾಗ ಅನ್ನೋದು ಹಾಕಿದೀವಿ. ಸೊ ಆಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್ ಇದ್ ಮೂರು ಹೇಳ್ದೆ. ಸೊ ಇದ್ ಮೂರು ಡಿವೈಸ್ ನೋಡಕ್ ಹೇಗಿರುತ್ತೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಬಂದಾಗ, ನಾವು ಪ್ರಾಕ್ಟಿಕಲ್ ಮಾಡಿದಾಗ ಅಂತ ಹೇಳಿ ನೆಕ್ಸ್ಟ್ ತೋರಿಸ್ತೀವಿ. ಇನ್ನೊಂದು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ಅಂತ ಹೇಳಿದಾಗ ರೆಸಿಸ್ಟೆನ್ಸ್ ಎಲ್ಲ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ನೋಡ್ತೀವಿ. ಸೊ ಅದ್ರದ್ದು ಸಿಂಬಲ್ ಹೇಗ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಜಿಗ್ಜಾಗ್ ಟೈಪ್ ಇರುತ್ತೆ, ಬಟ್ ಒಂದು ಆರೋ ಮಾರ್ಕ್ ನ ಹಾಕ್ತೀವಿ. ಆಯ್ತಾ? ಸೊ ಅಲ್ಲಿ ಆರೋ ಮಾರ್ಕ್ ಏನ್ ಡಿಟೆಕ್ಟ್ ಮಾಡತ್ತೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ವೇರಿ ಅಂತ. ಸೊ ವೇರಿಯಬಲ್ ರೆಸಿಸ್ಟೆನ್ಸ್. ಅದಕ್ಕೆ ಯೂಸ್ ಮಾಡೋ ಡಿವೈಸ್ ಯಾವುದು ಅಂತ ಹೇಳಿದ್ರೆ ರಿಯೋಸ್ಟಾಟ್. ವೇರಿಯಬಲ್ ರೆಸಿಸ್ಟೆನ್ಸ್ ಏನ್ ಮಾಡತ್ತೋ ಅದ್ ವರ್ಕ್ ಆ ಡಿವೈಸ್ಗೆ ನಾವು ರಿಯೋಸ್ಟಾಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಡಿವೈಸ್ ಹೇಗಿರುತ್ತೆ ನೋಡಕ್ಕೆ ಅಂತ ನೋಡೋದಾದ್ರೆ, ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು ಆಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್ ಮೂರನ್ನು ಸ್ಟ್ರಕ್ಚರ್ ಅಲ್ಲಿ ನೋಡಕ್ ಸೇಮ್ ಇದೆಯಾ? ಒಂದೇ ತರ ಇದೆ. ಸೊ ರೆಡ್ ಕಲರ್ ಅಲ್ಲಿ ಇದೆಯಲ್ಲ ಅದು ಪಾಸಿಟಿವ್ ಟರ್ಮಿನಲ್, ಬ್ಲಾಕ್ ಇರೋದು ನೆಗೆಟಿವ್ ಟರ್ಮಿನಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್ ಮೂರನ್ನು ನೋಡಕ್ ಸೇಮ್ ಇದ್ರೂ ಕೂಡ ಅಲ್ಲಿ ಎ ವಿ ಜಿ ಅಂತ ಬರ್ತಿದ್ದೀವಿ. ಸೊ ಆ ಲೆಟರ್ಸ್ ಏನ್ ಡಿನೋಟ್ ಮಾಡತ್ತೆ, ಅದು ಆಮ್ಮೀಟರ, ವೋಲ್ಟ್ ಮೀಟರ, ಗ್ಯಾಲ್ವನೋಮೀಟರ ಅಂತ ಹೇಳುತ್ತೆ. ಸೊ ಮೂರದ್ದು ಫಂಕ್ಷನ್ ಡಿಫ್ರೆಂಟ್ ಇರುತ್ತೆ, ನಿಮಗೆ ಗೊತ್ತಿದೆ ಅದು. ರಿಯೋಸ್ಟಾಟ್ ಅಂತ ಹೇಳ್ದೆ. ರಿಯೋಸ್ಟಾಟ್ ಅಂತ ಹೇಳಿದ್ರೆ ಇಲ್ಲಿದೆಯಲ್ವಾ, ಇದನ್ನ ನಾವು ರಿಯೋಸ್ಟಾಟ್ ಅಂತ ಹೇಳಿ ಕರಿತೀವಿ. ಸೊ ರಿಯೋಸ್ಟಾಟ್ ಏನ್ ಕೆಲಸ ಮಾಡುತ್ತೆ? ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ಯೂಸ್ ಟು ವೇರಿ ರೆಸಿಸ್ಟೆನ್ಸ್.
ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ? ಸೊ ರಿಯೋಸ್ಟೇಟ್ ಅಲ್ಲಿ ಮೇಲ್ಗಡೆ ಬ್ಲಾಕ್ ಕಲರ್ ಅಲ್ಲಿ ಒಂದು ನಾಬ್ ತರ ಇದೆ, ಅದನ್ನ ನಾವು ಈ ರೀತಿ ಮೂವ್ ಮಾಡ್ಬೋದು. ಸೊ ಹೀಗೆ ಮೂವ್ ಮಾಡಿದ್ರೆ ಅಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಹೋಗುತ್ತೆ. ಎ ಅಂತ ಇದ್ರೆ ಆ ಡಿವೈಸ್ ಏನದು? ಆಮ್ಮೀಟರ್. ವಿ ಅಂತ ಇತ್ತು ಅಂತ ಹೇಳಿದ್ರೆ ಅದು ಜಿ ಅಂತ ಹೇಳಿದ್ರೆ ಗ್ಯಾಲ್ವನೋಮೀಟರ್. ಸೊ ಪ್ರತಿ ಒಂದ್ರದ್ದು ಫಂಕ್ಷನ್ ಏನು ಅಂತ ಹೇಳಿ ನಾನು ಮುಂಚೆನೆ ಹೇಳಿದ್ದೀನಿ. ಇದಿಷ್ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಬಂದಾಗ ಸಿಂಬಲ್ಸ್ ಮತ್ತೆ ಏನೇನ್ ಡಿವೈಸ್ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಸೊ ನೆಕ್ಸ್ಟ್ ಒಂದು ಓಮ್ಸ್ ಲಾ ಅಂತ ಒಂದು ಲಾ ಇದೆ. ಸೊ ಈ ಲಾ ಕ್ಯಾಂಪ್ಗೆ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಕ್ಲಾಸ್ ಆಗಿದೆ. ಓಮ್ಸ್ ಲಾ ಅಂದ್ರೆ ಜಾರ್ಜ್ ಸೈಮನ್ ಓಮ್ ಅನ್ನೋ ಒಬ್ರು ಸೈಂಟಿಸ್ಟ್ ಒಂದು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡಿದಾಗ ಆ ಸರ್ಕ್ಯೂಟ್ ಅಲ್ಲಿ ಏನಾಗತ್ತೆ, ನೆನೆ ವೋಲ್ಟೇಜ್, ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್, ಇದು ಮೂರು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಸೊ ಇದ್ ಮೂರನ್ನ ಕನ್ಸಿಡರ್ ಮಾಡಿ ಅವರು ಏನೇನ್ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅಥವಾ ಯಾವ್ದು ಏನಕ್ಕೆ ರಿಲೇಟೆಡ್, ಹೇಗ್ ರಿಲೇಟೆಡ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಲಾನ ಕೊಡ್ತಾರೆ. Ohm's law states that the voltage across a conductor is directly proportional to the current flowing through it, provided all physical conditions and temperatures remain constant. So temperature remain constant ಅಂತ ಇದೆ. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಫಿಸಿಕಲ್ ಕಂಡೀಷನ್ಸ್ ಅಥವಾ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದಾಗ ಒಂದು ಕಂಡಕ್ಟರ್ ಎಲೆಕ್ಟ್ರಿಕ್ ಕರೆಂಟ್ ನ ಕ್ಯಾರಿ ಮಾಡ್ತಿದೆ ಒಂದು ಸರ್ಕ್ಯೂಟ್ ಅಲ್ಲಿ ಅಂತ ಹೇಳಿದಾಗ ಅಲ್ಲಿ ವೋಲ್ಟೇಜ್ ಕರೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳುತ್ತಲ್ಲ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು ಅಂದ್ರೆ ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ನಮ್ಗೆ ಕರೆಂಟ್ ಕೂಡ ಜಾಸ್ತಿ ಬರುತ್ತೆ ಅಂತ. ಆಯ್ತಾ? ಸೊ ಈಗ ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ನ ನೀವು ಟ್ರಿಪಲ್ ಮಾಡ್ತೀರಾ ಅನ್ಕೊಳ್ಳಿ, ಆಗ ಕರೆಂಟ್ ಏನಾಗುತ್ತೆ, ಅದು ಕೂಡ ಟ್ರಿಪಲ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಓಮ್ಸ್ ಲಾ ಹೇಳೋಂಥದ್ದು. ಸೊ ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅದನ್ನು ನೆನ್ಪಿಟ್ಕೋಬೇಕು. ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್. ಸೊ ಇದನ್ನ ಹೇಗ್ ಬರಿಬಹುದು ಅಂತ ಹೇಳಿದ್ರೆ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಬರಿಬಹುದಾ? ಸೊ ಪ್ರಪೋರ್ಷನಾಲಿಟಿ ತೆಗಿಬೇಕು ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡ್ಬೇಕು ಅಂತ ಹೇಳಿದ್ದೆ. ಸೊ ದಟ್ ಈಸ್ ವಿ ಈಕ್ವಲ್ಸ್ ಆರ್ ಇಂಟು ಐ ಅಂತ ತಗೋತೀವಿ. ಸೊ ಇಲ್ಲಿ ಆರ್ ಅನ್ನೋದು ಕಾನ್ಸ್ಟೆಂಟ್, ಅದನ್ನ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಥವಾ V equals I into R. So this is the Ohm's law. ಅಂದ್ರೆ voltage is directly proportional to the current in an electric circuit. So ಇಲ್ಲಿ V ಅಂತ ಹೇಳಿದ್ರೆ voltage ನಿಮಗೆ ಗೊತ್ತಿದೆ, I ಅಂತ ಹೇಳಿದ್ರೆ electric current, next R ಅಂತ ಹೇಳಿದ್ರೆ resistance. ಓಮ್ಸ್ ಲಾ ಅಲ್ಲಿ ಮೇನ್ ಆಗಿ ವಿ ಈಕ್ವಲ್ಸ್ ಐ ಇಂಟು ಆರ್ ಅಥವಾ ವಿ ಈಕ್ವಲ್ಸ್ ಐ ಆರ್, ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್ ಓಮ್ಸ್ ಲಾ ಏನ್ ಹೇಳತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅಂದ್ರೆ ಫಾರ್ಮುಲಾ ನೆನ್ಪಿದ್ರೆ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ನೆನ್ಪಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಅದ್ರ ಬೇಸ್ ಮೇಲೆ ಏನಾದ್ರು ಕ್ವಶನ್ಸ್ ಕೇಳಿದ್ರು ಅಂತ ಹೇಳಿದ್ರೆ ಸಾಲ್ವ್ ಮಾಡ್ಬೋದು. ಸೊ ವಿ ಈಕ್ವಲ್ಸ್ ಐ ಇಂಟು ಆರ್ ಅಂತ ಇದೆಯಲ್ವಾ, ಆ ಫಾರ್ಮುಲಾ ಬೇಸ್ ಮೇಲೆ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇಫ್ ದ ವೋಲ್ಟೇಜ್ ಅಕ್ರಾಸ್ ಅ ರೆಸಿಸ್ಟರ್ ಇಸ್ 15 ವೋಲ್ಟ್ಸ್ ಅಂಡ್ ದ ಕರೆಂಟ್ ಇಸ್ 5 ಆಂಪಿಯರ್ಸ್, ಫೈಂಡ್ ದ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ಪ್ರಾಬ್ಲಮ್ ಕೊಟ್ಟಾಗ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೋತೀರಾ. ಸೊ ಗಿವನ್ ಅಲ್ಲಿ ಏನೇನಿದೆ, ವೋಲ್ಟೇಜ್ ದಟ್ ಈಸ್ ವಿ ಈಕ್ವಲ್ಸ್ 15 ವೋಲ್ಟ್ಸ್, ನೆಕ್ಸ್ಟ್ ಕರೆಂಟ್ ದಟ್ ಈಸ್ 5 ಆಂಪಿಯರ್ಸ್. ಸೊ ಏನ್ ಫೈಂಡ್ ಔಟ್ ಮಾಡ್ಬೇಕಿದೆ, ರೆಸಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ವಿ ಈಕ್ವಲ್ಸ್ ಐ ಇಂಟು ಆರ್ ಅಂತ ಅಲ್ವಾ. ಸೊ ಈಗ ಆರ್ ಬೇಕು ಅಂತ ಹೇಳಿದ್ರೆ ಫಾರ್ಮುಲಾನ ಸ್ವಲ್ಪ ರಿಅರೇಂಜ್ ಮಾಡ್ಕೋತೀರಾ. ಸೊ ಆರ್ ಬೇಕು ಅಂದ್ರೆ ವಿ ಬೈ ಐ ಈಕ್ವಲ್ಸ್ ಆರ್ ಆಗತ್ತಾ, ಅಥವಾ ಆರ್ ಈಕ್ವಲ್ಸ್ ವಿ ಬೈ ಐ ಅಂತ ಬರ್ಕೋತೀರಾ. ಸೊ ಇದು ಫಾರ್ಮುಲಾ ಆಯ್ತು. ಸೊ ನೆಕ್ಸ್ಟ್ ಏನೇನ್ ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆರ್ ಈಕ್ವಲ್ಸ್ ವಿ ಎಷ್ಟಿದೆ, 15 ವೋಲ್ಟ್ಸ್ ಇದೆ. ನೆಕ್ಸ್ಟ್ ಐ ಎಷ್ಟು ಕೊಟ್ಟಿದ್ದಾರೆ, 5 ಆಂಪಿಯರ್ಸ್ ಕೊಟ್ಟಿದ್ದಾರೆ. 5 1s 5 3s 15. ಸೊ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ, 3 ಓಮ್ಸ್. ಇದು ಡೈರೆಕ್ಟ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡೋಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ಎ ವೈರ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 5 ohms. ವಾಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ರಿಕ್ವೈರ್ಡ್ ಟು ಮೇಕ್ 8 coulombs of charge flow in 2 seconds ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರಾಬ್ಲಮ್ ಡೈರೆಕ್ಟ್
ಕ್ವಶನ್ ಇತ್ತು, ಸೊ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದ್ವಿ. ಬಟ್ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅವರು ವೋಲ್ಟೇಜ್ ಅಂತ ಕೇಳಿಲ್ಲ, ವಿಚ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಎಷ್ಟು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇರ್ಬೇಕು ಅಂತ. ಸೊ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂದ್ರೆ ಏನು ಗೊತ್ತಿದೆ, ನಿನ್ನೆ ಹೇಳಿದ್ದೀನಿ ವೋಲ್ಟೇಜ್ ಅಂತ, ಆಯ್ತಲ್ವಾ. ಸೊ ಈಗ ಕರೆಂಟ್ ಕೊಟ್ಟಿಲ್ಲ, ಅವರು ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ವೋಲ್ಟೇಜ್ ನ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ, ಜೊತೆಗೆ ಚಾರ್ಜ್ ಮತ್ತೆ ಟೈಮ್ ನ ಕೊಟ್ಟಿದ್ದಾರೆ. ಸೊ ಅವ್ರು ಕರೆಂಟ್ ಕೊಟ್ಟಿಲ್ಲ, ಚಾರ್ಜ್ ಅಂಡ್ ಟೈಮ್ ಕೊಟ್ಟಿದ್ದಾರೆ. ಸೊ ಚಾರ್ಜ್ ಅಂಡ್ ಟೈಮ್ ಇತ್ತು ಅಂತ ಹೇಳಿದ್ರೆ ನಾವು ಕರೆಂಟ್ ಫೈಂಡ್ ಔಟ್ ಮಾಡ್ಬೋದಾ, I equals Q/T. ನಿಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋತೀರಾ. ಸೊ ಗಿವನ್ ಅಲ್ಲಿ R equals 5 ohms ಇದೆ. ನೆಕ್ಸ್ಟ್ Q 8 coulombs, T time equals 2 seconds. ಸೊ ಫಸ್ಟ್ ನೀವೇನ್ ಮಾಡ್ತೀರಾ, ಕರೆಂಟ್ ನ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ವೋಲ್ಟೇಜ್ ನ ಫೈಂಡ್ ಔಟ್ ಮಾಡ್ತೀರಾ ಅಲ್ವಾ. ಸೊ ಕರೆಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ, I equals Q/T ಅಂತ. ಸೊ ನೆಕ್ಸ್ಟ್ I equals ಏನಾಗುತ್ತೆ, Q ಎಷ್ಟಿದೆ 8, T 2 seconds. ಸೊ ಇವಾಗ I ಎಷ್ಟು ಸಿಗತ್ತೆ, 2 ones 2 4s 4 amperes. ಸೊ I ವ್ಯಾಲ್ಯೂ ಸಿಕ್ತು ನಮ್ಗೆ. ಸೊ I ವ್ಯಾಲ್ಯೂ ಸಿಕ್ಕಿದ್ಮೇಲೆ ಮತ್ತೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ವೋಲ್ಟೇಜ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ವೋಲ್ಟೇಜ್ಗೆ ಫಾರ್ಮುಲಾ ಗೊತ್ತಿದೆ, V equals I into R ಅಂತ ಅಲ್ವಾ. ಸೊ V ಏನಾಗುತ್ತೆ, ಈಗ I ಕರೆಂಟ್ ಈಗ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ 4 amperes ಅಂತ, ರೆಸಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 5 ohms. ಸೊ ಇಂಟು 5 ohms. ಸೊ ನೆಕ್ಸ್ಟ್ V ಏನಾಗುತ್ತೆ, 4 5s 20 volts. ಸೊ ಯಾವಾಗ್ಲೂ ನಿಮ್ಗೆ ಡೈರೆಕ್ಟ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋ ಅಂತ ಕ್ವಶನ್ಸೇ ಕೇಳ್ತಾರೆ ಅಂತ ಏನಿಲ್ಲ, ಈ ತರ ಸ್ವಲ್ಪ ಟ್ರಿಕ್ಕಿ ಆಗು ಕೇಳ್ಬೋದು. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನಿದೆ ಅದು ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್, a current of 2 amperes flows through a resistor of 16 ohms. What is the potential difference across it? ಇದು ಕೂಡ ಡೈರೆಕ್ಟ್ ಕ್ವಶನ್, ಒಂದು ಕರೆಂಟ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಗಿವನ್ ಬರ್ಕೊಂಡು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. I equals 2 amperes. ನೆಕ್ಸ್ಟ್ R ಕೊಟ್ಟಿದ್ದಾರೆ, ದಟ್ ಈಸ್ 16 ohms. ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಸೊ V ನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಗೊತ್ತಿದೆ, V equals I into R ಅಂತ. ಸೊ ನೆಕ್ಸ್ಟ್ V ಏನಾಗುತ್ತೆ, 2 into 16, that is V equals 32 volts. 16 2s are 32. Next question, a resistor is labeled 12 ohms. When connected to a battery, it draws 3 amperes. What is the battery's voltage? ಇದು ಕೂಡ ಡೈರೆಕ್ಟ್ ಕ್ವಶನ್ ಇದೆ, ಜಸ್ಟ್ ರೆಸಿಸ್ಟೆನ್ಸ್ ಮತ್ತೆ ವೋಲ್ಟೇಜ್ ನ ಮಲ್ಟಿಪ್ಲೈ ಮಾಡಿ ಬರೀತೀರಾ. ಸೊ ಕ್ವಶನ್ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ, ನೀವೇ ಸಾಲ್ವ್ ಮಾಡಿ. ಅಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ 12 ohms ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕರೆಂಟ್ 3 amperes ಅಂತ ಕೊಟ್ಟಿದ್ದಾರೆ. ಸೊ V equals I into R, 12 into 3 ಮಾಡ್ತೀರಾ, 36 volts ಬರುತ್ತೆ. ಸೊ ಇದನ್ನ ನೀವೇ ಸಾಲ್ವ್ ಮಾಡಿ. ಇದು ಕ್ವಶನ್ ಸ್ಕ್ರೀನ್ ಶಾಟ್ ತಗೊಂಡು ನೆಕ್ಸ್ಟ್ ನೀವೇ ಸಾಲ್ವ್ ಮಾಡಿ. ಸೊ ಫೋರ್ತ್ ಒನ್ ನೀವು ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್. ಸೊ ಫಿಫ್ತ್ ಒನ್ ಕ್ವಶನ್ ಅಲ್ಲಿ ಏನಿದೆ, ಏನ್ ಕೊಟ್ಟಿದ್ದಾರೆ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಡೈಮೆನ್ಷನ್ ಆಫ್ ಪವರ್ ಅಂತ ಕೊಟ್ಟಿದ್ದಾರೆ. ಸೊ ಇದುವರೆಗೂ ನಾನು ಪವರ್ಗೆ ಏನ್ ಫಾರ್ಮುಲಾ ಬರುತ್ತೆ ಅಥವಾ ಪವರ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಲ್ಲ. ಸೊ ಪವರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿ, ಅಂದ್ರೆ P equals I into V ಅಂತ ಫಾರ್ಮುಲಾ ಬರುತ್ತೆ ಆಯ್ತಾ. ಸೊ P equals I into V ಅನ್ನೋದು ಪವರ್ಗೆ ಫಾರ್ಮುಲಾ ಆಯ್ತಾ. ಸೊ ಈ P equals I into V ಆದ್ಮೇಲೆ ಫಸ್ಟ್ ಒನ್ ಎ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪವರ್ಗೆ ನೀವು ಫಾರ್ಮುಲಾನ ಇನ್ನ ರಿಅರೇಂಜ್ ಮಾಡ್ಕೋಬಹುದು. ಅದು ಹೇಗ್ ಬರುತ್ತೆ ಅಂತ ನಾನು ಹೇಳ್ತೀನಿ ಇವಾಗ. P equals ಐಗೆ ಫಾರ್ಮುಲಾ ಏನು, Q/T. ವೋಲ್ಟೇಜ್ಗೆ W/Q. ಸೊ W/Q. ಇಲ್ಲಿ Q Q ಕ್ಯಾನ್ಸಲ್ ಆಗತ್ತಾ,
ನೆಕ್ಸ್ಟ್ ಪಿ ಗೆ ಏನ್ ಬರುತ್ತೆ ಫಾರ್ಮುಲಾ W/T ಬರುತ್ತೆ. ಕರೆಕ್ಟಾ? ಸೊ ಈಗ ನಿಮ್ಗೆ ವೆಲಾಸಿಟಿ ಮತ್ತೆ ವರ್ಕ್ ಡನ್ ಬಗ್ಗೆ ಕೇಳಿದ್ದೀರಾ. ವರ್ಕ್ ಡನ್ ಗೆ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಸೊ P ಈಕ್ವಲ್ಸ್ force into displacement by time, since W equals force into displacement. ಇದು ಫಾರ್ಮುಲಾ. ವರ್ಕ್ ಅಂಡ್ ಎನರ್ಜಿ ಯಾರ್ಯಾರಿಗೆ ಪಾಠ ಆಗಿದೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಇದನ್ನ ಹೇಗ್ ಬರ್ಕೋತೀನಿ ಅಂತ ಹೇಳಿದ್ರೆ P equals F into D/T. ಆಯ್ತಾ? ಸೊ D/T ಅಂತ ಹೇಳಿದ್ರೆ ಏನು? D ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ. ಆಯ್ತಾ? ಸೊ ನೆಕ್ಸ್ಟ್ P ಏನಾಗುತ್ತೆ? P equals F into V ಆಗತ್ತಾ? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಸಿನ್ಸ್ D/T equals V ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಏನಂತ ತಗೋತೀವಿ? ವೆಲಾಸಿಟಿ ಅಂತ ಹೇಳಿ ತಗೋತೀವಿ ಅಲ್ವಾ? ಸೊ ಫಸ್ಟ್ ಒನ್ ಕರೆಕ್ಟ್ ಇದೆಯಾ? ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಡೈಮೆನ್ಷನ್ಸ್ ಆಫ್ ಪವರ್? ಸೊ ಫಸ್ಟ್ ಒನ್ ಕರೆಕ್ಟ್ ಇದೆ ಅಂತ ಹೇಳಿ ಅದೇ ಅಂತ ಹೇಳಕ್ ಆಗಲ್ಲ. ಸೊ ಮೋರ್ ದನ್ ಒನ್ ಆಪ್ಷನ್ಸ್ ಕರೆಕ್ಟ್ ಇರ್ಬೋದು. ಸೊ ಎಲ್ಲಾ ಆಪ್ಷನ್ಸ್ ಚೆಕ್ ಮಾಡ್ಬೇಕು ನಾವು. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ? mgh ಅಂತ ಇದೆ. mgh ಅಂದ್ರೆ ಯಾವ್ದ್ರದ್ದು ಫಾರ್ಮುಲಾ ಅಂತ ನಿಮಗೆ ಗೊತ್ತಿದೆ, ದಟ್ ಇಸ್ ಪೊಟೆನ್ಶಿಯಲ್ ಎನರ್ಜಿ ಅಲ್ವಾ? ನೆಕ್ಸ್ಟ್ ಸಿ. ಸೊ ಸಿ ಏನಿದೆ? I² ಇಂಟು ಆರ್. ಸೊ I ಇಂಟು ವಿ ನಿಮಗೆ ಗೊತ್ತಿದೆ. ಸೊ ಇದಾಗಲ್ಲ, mgh ಆಗಲ್ಲ ಅಲ್ವಾ? ಸೊ ನೆಕ್ಸ್ಟ್ ಆಪ್ಷನ್ ಸಿ ಬಂದಾಗ P ಈಕ್ವಲ್ಸ್ I ಇಂಟು ವಿ ಅಂತ ಇದೆ. I ಇಂಟು ವಿ ಗೆ ಏನು? I ಇಂಟು ಆರ್ ಫ್ರಮ್ ಓಮ್ಸ್ ಲಾ, ಸಿನ್ಸ್ V ಈಕ್ವಲ್ಸ್ I ಇಂಟು ಆರ್. ಕರೆಕ್ಟಾ? ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ? I² ಇಂಟು ಆರ್. ಸೊ ಆಪ್ಷನ್ ಸಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಈಗ ಕರೆಕ್ಟ್ ಆಪ್ಷನ್ ಯಾವ್ದಾಗತ್ತೆ? ಆನ್ಸರು ಆಪ್ಷನ್ ಡಿ, ಬೋತ್ ಎ ಅಂಡ್ ಸಿ. ಅಂದ್ರೆ ಆಪ್ಷನ್ ಎ ಕೂಡ ಡೈಮೆನ್ಷನ್ ಆಫ್ ಪವರ್ ಆಗತ್ತೆ, ಆಪ್ಷನ್ ಸಿ ಕೂಡ ಡೈಮೆನ್ಷನ್ ಆಫ್ ಪವರ್ ಆಗತ್ತೆ. ಸೊ ಇವಾಗ ಕರೆಕ್ಟ್ ಆನ್ಸರ್ ಯಾವ್ದಾಗತ್ತೆ ಹಾಗಿದ್ರೆ? ಆಪ್ಷನ್ ಡಿ, ಬೋತ್ ಎ ಅಂಡ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಫಿಫ್ತ್ ಒನ್. ನೆಕ್ಸ್ಟ್ ಕ್ವಶನ್. ಸೊ ಒಂದೆರಡು ಕ್ವಶನ್ಸ್ ಬೇಸ್ಡ್ ಆನ್ ಯೂನಿಟ್ಸ್ ಮೇಲೆ ಹಾಕಿದ್ದೀನಿ. ಸೊ ಈ ಚಾಪ್ಟರ್ ಅಂತ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಮೇನ್ ಆಗಿ ಪ್ರಾಬ್ಲಮ್ಸ್ ಜೊತೆಗೆ ಈ ತರ ಯೂನಿಟ್ಸ್ ಅಲ್ಲೂ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಕೆನಾಟ್ ಬಿ. ಸೊ ಅದನ್ನ ನೀವು ನೋಡ್ಕೋಬೇಕು, ಯಾವುದು ಆಗಲ್ಲ ಅಂತ ಕೇಳಿರೋದು ಅವ್ರು ಕ್ವಶನ್. ಆಯ್ತಲ್ವಾ? ಸೊ ಫಸ್ಟ್ ಒನ್ ಏನಿದೆ? ಎ. ಸೊ ಆಪ್ಷನ್ ಎ ಅಲ್ಲಿ ವೋಲ್ಟ್ ಬೈ ಆಂಪಿಯರ್ ಅಂತ ಇದೆ. ಸೊ ವಿ ಈಕ್ವಲ್ಸ್ I ಇಂಟು ಆರ್ ಅಂತ ನಮಗೆ ಗೊತ್ತಿದೆ. ಸೊ ಆರ್ ಬೇಕು ಅಂತ ಹೇಳಿದ್ರೆ ಏನಾಗತ್ತೆ? ವಿ ಬೈ ಐ. ಸೊ ವಿಗೆ ವೋಲ್ಟಾ, ಕರೆಂಟ್ಗೆ ಆಂಪಿಯರ್. ಸೊ ಫಸ್ಟ್ ಒನ್ ಆಗತ್ತಲ್ವಾ? ಸೊ ಫಸ್ಟ್ ಒನ್ ಎ ಕರೆಕ್ಟ್ ಇದೆ. ಓಮ್ ಕೂಡ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್, ಸೊ ಅದು ಡೈರೆಕ್ಟ್ ಕೊಟ್ಟಿದ್ದಾರೆ. ಬಿ ಕೂಡ ಕರೆಕ್ಟ್ ಆಗತ್ತೆ. ಆಪ್ಷನ್ ಸಿ ಆಗತ್ತಾ? ಸೊ ಈಗ ನಿಮ್ಗೆ ಆರ್ ಈಕ್ವಲ್ಸ್ ವಿ ಬೈ ಐ ಅಂತ ಫಾರ್ಮುಲಾ ಸಿಕ್ಕಿದೆ. ಸೊ ವಿ ಮತ್ತೆ ಐಗೆ ನೀವು ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ. ವಿಗೆ W/Q, ಐಗೆ Q/T ಅಂತ ತಗೋತೀರಾ. ಸೊ ಇದನ್ನ ಹೇಗ್ ಬರ್ಕೋಬಹುದು? W/Q ಇಂಟು T/Q ಅಂತ ಬರ್ಕೋಬಹುದಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಆರ್ ಈಕ್ವಲ್ಸ್ W ಇಂಟು T ಡಿವೈಡೆಡ್ ಬೈ Q² ಆಯ್ತು ಅಲ್ವಾ? ಸೊ ಇದ್ರದ್ದು ಎಸ್ ಐ ಯೂನಿಟ್ಸ್ ನೋಡಿದ್ರೆ ವರ್ಕ್ ಡನ್ಗೆ ಎಸ್ ಐ ಯೂನಿಟ್ ಏನು? ಜೌಲ್. ಸೊ ಜೌಲ್ ಇಂಟು ಸೆಕೆಂಡ್ ಡಿವೈಡೆಡ್ ಬೈ ಕೂಲಮ್ ಸ್ಕ್ವೇರ್ ಅಂತ ಹೇಳಿ, ಸಾರಿ Q² ಅಂತ ಹೇಳಿದ್ರೆ ಚಾರ್ಜ್ಗೆ ಎಸ್ ಐ ಯೂನಿಟ್ ಕೂಲೋಮ್. ಇದೇನಾಗತ್ತೆ? ಕೂಲೋಮ್ ಸ್ಕ್ವೇರ್. ಸೊ ಆಪ್ಷನ್ ಸಿ ಕೂಡ ಕರೆಕ್ಟ್ ಆಗತ್ತೆ. ಸೊ ಆಪ್ಷನ್ ಡಿ ನೀವು ನೋಡಿದ ತಕ್ಷಣ ಡೈರೆಕ್ಟ್ ಆಗೇನೆ ಇದಾಗಲ್ಲ ಅಂತ ಬರಿಬೋದಿತ್ತು. ಬಟ್ ಯಾಕೆ ಇದಾಗಲ್ಲ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಬೇರೆ ಆಪ್ಷನ್ಗಳು ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಸೊ ಆಪ್ಷನ್ ಎ ಕೊಟ್ಟಿದ್ದಾರೆ ವೋಲ್ಟ್ ಬೈ ಆಂಪಿಯರ್ ಅಂತ, ಆಪ್ಷನ್ ಡಿ ವೋಲ್ಟ್ ಇಂಟು ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ವೋಲ್ಟ್ ಬೈ ಆಂಪಿಯರ್ ಸರಿ ಆಗಿದೆ ನಮ್ಗೆ ಆನ್ಸರ್ ಅಂತ ಹೇಳಿದ್ರೆ ವೋಲ್ಟ್ ಇಂಟು ಆಂಪಿಯರ್ ಆಗತ್ತಾ? ಚಾನ್ಸೇ ಇಲ್ಲ. ಸೊ ಹಂಗಾಗಿ ಆಪ್ಷನ್ ಡಿ ಆಗಲ್ಲ. ಸೊ ಅವ್ರು ಕೇಳಿರೋದು ವಿಚ್ ಕೆನಾಟ್ ಬಿ ಯೂಸ್ಡ್ ಅಂತ.
ಸೊ ಈಗ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಡಿ ಆಗುತ್ತೆ. ಸೊ ಯಾಕಂದ್ರೆ ವೋಲ್ಟ್ ಇಂಟು ಆಂಪಿಯರ್ ಇಸ್ ನಾಟ್ ಅ ಡೈಮೆನ್ಷನ್ ಆಫ್ ರೆಸಿಸ್ಟೆನ್ಸ್. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ 7th one ಕ್ವಶನ್ ಏನಿದೆ, ವೈರ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 4 ಕಿಲೋ ಓಮ್ಸ್. What is its resistance in ohms if a 500 volts battery is connected? Calculate the current ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಕಿಲೋ ಓಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಮುಂಚೆನೆ ಹೇಳಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಿದ್ರೆ ಫಸ್ಟ್ SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ. ಸೊ ಕಿಲೋ ಓಮ್ಸ್ ಅಲ್ಲಿ ಇರೋದನ್ನ ಓಮ್ ಕನ್ವರ್ಟ್ ಮಾಡಿ ಅಂತ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಕನ್ವರ್ಟ್ ಮಾಡಿನೇ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಆಯ್ತಾ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೋತೀರಾ. That is R equals 4 kilo ohms. Next, ohms ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ 4 into kilo ಅಂತ ಹೇಳಿದ್ರೆ ಎಷ್ಟು, 10 raised to 3. 10 power plus 3 ಬರುತ್ತೆ. ಈಗ ಓಮ್ಸ್ ಉಳ್ಕೊಳ್ಳುತ್ತೆ. ಪ್ರಿಫಿಕ್ಸ್ ಹೇಳ್ಬೇಕಿದ್ರೆ ನಾನು ಹೇಳಿದ್ದೀನಿ 10 powers ಗೆ ಏನೆಲ್ಲ ಕರಿತೀವಿ ಅಂತ ಹೇಳಿ. ಸೊ R equals 4 into 10 cap 3 ಅಂತ ಹೇಳಿದ್ರೆ ಎಷ್ಟು, 1000 ohms. ಈಗ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 4 into 1000 4000 ohms. ರೆಸಿಸ್ಟೆನ್ಸ್ ನ ಓಮ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ, ದಟ್ ಈಸ್ 500 volts. ವಿ ಹ್ಯಾವ್ ಟು ಫೈಂಡ್ ಔಟ್ ಕರೆಂಟ್. ಸೊ ಫಾರ್ಮುಲಾ ಗೊತ್ತಿದೆ, V equals I into R ಅಂತ. I ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೋಲ್ಟೇಜ್ 500 volts ಇದೆ, ರೆಸಿಸ್ಟೆನ್ಸ್ 4000 ohms ಇದೆ. ಸೊ ಇಲ್ಲಿ 2 zeros ಕ್ಯಾನ್ಸಲ್ ಆಗತ್ತಾ, 5 ones 5 8s 40. ಸೊ 5 ವ್ಯಾಲ್ಯೂ ಏನಾಯ್ತು ಈಗ, I equals 1/8 amperes. ಯೂನಿಟ್ ಕೇರ್ಫುಲ್ ಆಗಿ ಬರಿಬೇಕಿತ್ತು, ಆಯ್ತಾ. ಸೊ 1/8 amperes ಅಂತನಾದ್ರೂ ಬರಿಬಹುದು, ಅಥವಾ ನೀವು ಡಿವೈಡ್ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ 8 ಇಂದ 1 ನ ಡಿವೈಡ್ ಮಾಡ್ತೀರಾ. 1 is smaller than 8 ಅಲ್ಲ, ಸೊ ಪಾಯಿಂಟ್ ಹಾಕೋತೀರಾ, ಇಲ್ಲಿ 0 ಹಾಕೋತೀರಾ, 8 ones 8, 2 ರಿಮೈನಿಂಗ್. ಅಗೇನ್ ಪಾಯಿಂಟ್ ಇರೋದ್ರಿಂದ 0 ಹಾಕೋತೀರಾ. ನೆಕ್ಸ್ಟ್ 8 2s 16, ರಿಮೈನಿಂಗ್ 4. again 4 is smaller than 8, ಮತ್ತೆ 0 ಹಾಕೊಂಡ್ರೆ 8 5s 40, 0 ಬಂತ ರಿಮೈಂಡರ್. ಸೊ ಆನ್ಸರ್ ಎಷ್ಟಿದೆ, 0.125 amperes. ಇಷ್ಟು ಕರೆಕ್ಟ್. ಇವನ್ ಫ್ರಾಕ್ಷನ್ ಅಲ್ಲಿ ಇಟ್ಟು ತಪ್ಪೇನಾಗಲ್ಲ. ಇನ್ ಕೇಸ್ ಕಂಪ್ಲೀಟ್ ಡೆಸಿಮಲ್ಸ್ ಅಲ್ಲಿ ಬರಿತೀನಿ ಅಂತ ಹೇಳಿದ್ರೆ ಡಿವೈಡ್ ಮಾಡಿ ಬರಿಬಹುದು. ಸೊ ನೆಕ್ಸ್ಟ್ ಇಲ್ಲಿ ತನಕ ಬೇಸ್ಡ್ ಆನ್ ಓಮ್ಸ್ ನ ಮತ್ತೆ ಪ್ರಾಬ್ಲಮ್ಸ್ ನ ನೋಡಿದ್ವಿ. ನೆಕ್ಸ್ಟ್ ಬಂದು ರೆಸಿಸ್ಟರ್ಸ್ ಇನ್ ಸೀರೀಸ್ ಮತ್ತೆ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಥಿಯರಿಟಿಕಲಿ ಅಂತ ನೋಡೋಣ. ಸೊ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೀರೀಸ್ ಅಲ್ಲಿ ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡಿದಾಗ ಟೋಟಲ್ ರೆಸಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸೀರೀಸ್ ಕನೆಕ್ಷನ್ ಇತ್ತು ರೆಸಿಸ್ಟರ್ಸ್ ಅಲ್ಲಿ ಅಂತ ಹೇಳಿದಾಗ, ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟರ್ಸ್ ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಸೇಮ್ ಕರೆಂಟ್ ಇರುತ್ತೆ ಬಟ್ ವೋಲ್ಟೇಜ್ ಡಿವೈಡ್ಸ್ ಆಗುತ್ತೆ ಅಲ್ವಾ. ಸೊ ಈಗ R1 R2 R3 ಇದೆ ಅಂತ ಹೇಳಿದ್ರೆ ವೋಲ್ಟೇಜ್ ಏನಾಗುತ್ತೆ, ಪ್ರತಿ ಒಂದು ರೆಸಿಸ್ಟರ್ಗೂ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಡಿವೈಡ್ ಆಗುತ್ತೆ. R1 ರೆಸಿಸ್ಟರ್ ಅಲ್ಲಿ V1 ಇರುತ್ತೆ, R2 ಅಲ್ಲಿ V2, R3 ಅಲ್ಲಿ V3, ಅಂದ್ರೆ ವೋಲ್ಟೇಜ್ ಡಿವೈಡ್ ಆಗ್ತಿದೆ ಅಂತ ಅಲ್ವಾ. ಸೊ ಸೀರೀಸ್ ಕನೆಕ್ಷನ್ ಇದ್ದಾಗ ರೆಸಿಸ್ಟರ್ಸ್ ಇನ್ ಸೀರೀಸ್, ಸೊ ಏನಾಗುತ್ತೆ, ವೋಲ್ಟೇಜ್ ಡಿವೈಡ್ಸ್ ಕರೆಂಟ್ ರಿಮೇನ್ಸ್ ಸೇಮ್. ಅಂದ್ರೆ ಸೇಮ್ ಕರೆಂಟ್ ಥ್ರೂ ಔಟ್ ದಿ ಸರ್ಕ್ಯೂಟ್ ಫ್ಲೋ ಆಗುತ್ತೆ ಅಂತ. ಸೊ ಈಗ ನಮಗೆ ಗೊತ್ತಿದೆ ಓಮ್ಸ್ ಲಾ ಪ್ರಕಾರ V equals I into R ಅಂತ. ಸೊ V equals I into R ಆಯ್ತು. ಸೊ ವೋಲ್ಟೇಜ್ ಡಿವೈಡ್ ಆಗತ್ತೆ, ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳಿದ್ದೀನಿ.
ಸೊ ಇದನ್ನ ವಿ ಟೋಟಲ್ ಅಂತ ತಗೊಂಡ್ರೆ ವೋಲ್ಟೇಜ್, ಟೋಟಲ್ ವೋಲ್ಟೇಜ್ ಬೇಕು ಅಂತ ಹೇಳಿದ್ರೆ ವಿ ಟೋಟಲ್ ಈಕ್ವಲ್ಸ್ ಐ ಇಂಟು ಆರ್ ಟೋಟಲ್ ಅಂತ ಬರ್ಕೋಬಹುದಾ? ಯಾಕಂದ್ರೆ ಇಲ್ಲಿ ನಮ್ಗೆ R1 R2 R3 ಮೂರು ರೆಸಿಸ್ಟರ್ಸ್ ಇದೆ, ಜೊತೆಗೆ ವೋಲ್ಟೇಜ್ ಡಿವೈಡ್ ಆಗೋದ್ರಿಂದ ಮೂರು ವೋಲ್ಟೇಜ್ ವ್ಯಾಲ್ಯೂ ಸಿಗ್ತಾ ಇದೆ ನಮ್ಗೆ. ಸೊ ಟೋಟಲ್ ವೋಲ್ಟೇಜ್ ಎಷ್ಟು ಅಂತ ಬೇಕು ಅಂತ ಹೇಳಿದ್ರೆ ನಾವು ಅದು ಮೂರು ವೋಲ್ಟೇಜಸ್ ಆಡ್ ಮಾಡಿದ್ರೆ ಮಾತ್ರ ಸಿಗೋದು. ಸೊ ಹಂಗಾಗಿ ವಿ ಟೋಟಲ್ ಈಕ್ವಲ್ಸ್ ಐ ಇಂಟು ಆರ್ ಟೋಟಲ್ ಅಂತ ಬರ್ಕೊಂಡಿದ್ದೀನಿ. ಸೊ ಆರ್ ಟೋಟಲ್ ಬೇಕು ಅಂತ ಹೇಳಿದ್ರು ಅಲ್ಲಿ ಮೂರು ರೆಸಿಸ್ಟರ್ಸ್ ಇದೆ ಅಲ್ವಾ, ಸೊ ಅದು ಮೂರು ವ್ಯಾಲ್ಯೂನು ಆಡ್ ಮಾಡಿದ್ರೆ ಮಾತ್ರ ನಮ್ಗೆ ಆರ್ ಟೋಟಲ್ ಸಿಗೋಂಥದ್ದು. ಸೊ ಈಗ ಏನ್ ಮಾಡ್ತೀರಾ, V1 V2 V3ಗೂ ಕೂಡ ಹಾಗೆ ಫಾರ್ಮುಲಾ ಬರ್ಕೋತೀರಾ. ಸೊ V1 ಏನ್ ಬರ್ಕೋಬಹುದು, ಐ ಇಂಟು R1 ಅಂತ ಬರ್ಕೋಬಹುದು, ಯಾಕಂದ್ರೆ ಕರೆಂಟ್ ರಿಮೈನ್ಸ್ ಸೇಮ್ ಅಂತ ಬರ್ದಿದ್ದೀನಿ ಸೀರೀಸ್ ಕನೆಕ್ಷನ್ ಇದ್ದಾಗ. ನೆಕ್ಸ್ಟ್ V2 ಏನಾಗುತ್ತೆ, ಐ ಇಂಟು R2. ಅದೇ ರೀತಿ V3 ತಗೊಂಡ್ರೆ ಐ ಇಂಟು R3. ಸೊ ಈಗ ವಿ ಟೋಟಲ್ ಬೇಕು ಅಂತ ಹೇಳಿದ್ರೆ V1 ಪ್ಲಸ್ V2 ಪ್ಲಸ್ V3 ಆಯ್ತಾ. ಸೊ ವಿ ಟೋಟಲ್ಗೆ ಐ ಇಂಟು ಆರ್ ಟೋಟಲ್ ಅಂತ ಫಾರ್ಮುಲಾ ಗೊತ್ತಿದೆ. V1ಗೆ ಐ ಇಂಟು R1 ಪ್ಲಸ್ ಐ ಇಂಟು R2 ಪ್ಲಸ್ ಐ ಇಂಟು R3. ಸೊ ಕಾಮನ್ ತೆಗಿಬೋದಾ? RHS ಅಲ್ಲಿ ಐ ಕಾಮನ್ ಇದೆ ಎಲ್ಲದಕ್ಕೂ. ಸೊ ಐ ನ ಕಾಮನ್ ತೆಗೆದ್ರೆ ಏನ್ ಉಳ್ಕೊಳ್ಳುತ್ತೆ, ಐ ಇಂಟು R1 ಪ್ಲಸ್ R2 ಪ್ಲಸ್ R3. ಸೊ ಈಗ ಐ ಗೆಟ್ ಕ್ಯಾನ್ಸಲ್, ಆರ್ ಟೋಟಲ್ ಏನಾಗುತ್ತೆ, R1 ಪ್ಲಸ್ R2 ಪ್ಲಸ್ R3 ಆಗ್ತಾ ಹೋಗುತ್ತೆ. ಸೊ ಸೀರೀಸ್ ಕನೆಕ್ಷನ್ ಇದೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಅಂತ ಹೇಳಿದ್ರೆ ನಮ್ಗೆ ಫಾರ್ಮುಲಾ ಏನ್ ಬರುತ್ತೆ, ಆರ್ ಟೋಟಲ್ ಈಕ್ವಲ್ಸ್ R1 ಪ್ಲಸ್ R2 ಪ್ಲಸ್ R3. ಇನ್ ಕೇಸ್ ಇಲ್ಲಿ 3 ರೆಸಿಸ್ಟರ್ಸ್ ಇದೆ, ಕೆಲವೊಂದು ಸರ್ಕ್ಯೂಟ್ ಅಲ್ಲಿ 5 ರೆಸಿಸ್ಟರ್ಸ್ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ, ಫಾರ್ಮುಲಾ ಎಕ್ಸ್ಟೆಂಡ್ ಆಗುತ್ತೆ, R4 ಪ್ಲಸ್ R4 ಪ್ಲಸ್ R5. ಎಷ್ಟು ರೆಸಿಸ್ಟರ್ಸ್ ಕನೆಕ್ಟ್ ಆಗಿರುತ್ತೋ ಅಷ್ಟು ರೆಸಿಸ್ಟರ್ಸ್ ವ್ಯಾಲ್ಯೂಸ್ ನ ನೀವು ಆಡ್ ಮಾಡ್ತಾ ಹೋಗ್ತೀರಾ ಟೋಟಲ್ ರೆಸಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ. ಯಾವಾಗ ಇನ್ ಸೀರೀಸ್ ಕನೆಕ್ಷನ್, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದಾಗ. ಸೀರೀಸ್ ಕನೆಕ್ಷನ್ ಅಂತ ಹೇಳಿದ್ರೆ ಎಂಡ್ ಟು ಎಂಡ್ ಕನೆಕ್ಟ್ ಆಗಿರುತ್ತೆ ರೆಸಿಸ್ಟರ್ಸ್ ಅಂತ ನೀವು ನೋಡಿದ್ರೆ ಅಲ್ಲಿ ಸರ್ಕ್ಯೂಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ಯಾರಲಲ್ ತೋರಿಸಿದಾಗ ನಾನು. ಸೊ ಈಗ ಸೀರೀಸ್ ಕನೆಕ್ಷನ್ ಇದ್ದಾಗ ಟೋಟಲ್ ರೆಸಿಸ್ಟೆನ್ಸ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಸೊ ಕೆಲವೊಂದ್ ಟೈಮ್ ಪ್ರಾಬ್ಲಮ್ ಕೊಟ್ಟಾಗ ನಿಮ್ಗೆ ಟೋಟಲ್ ರೆಸಿಸ್ಟೆನ್ಸ್ ಅಂತಾನೆ ಕೇಳಲ್ಲ, ಕೆಲವೊಂದ್ ಟೈಮ್ ಈಕ್ವಿವೇಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕೂಡ ಕ್ವಶನ್ ಕೇಳ್ಬೋದು. ಸೊ ಈಕ್ವಿವೇಲೆಂಟ್ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಟೋಟಲ್ ರೆಸಿಸ್ಟೆನ್ಸ್ ಅಂತ. ಸೊ ಅಲ್ಲಿ ಕನ್ಫ್ಯೂಸ್ ಆಗೋದೇನ್ ಬೇಡ. ಸೊ ನೆಕ್ಸ್ಟ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಹೇಗ್ ಮಾಡೋದು ಅಂತ. ಸೊ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಏನಾಗತ್ತೆ ಅಂತ ನೋಡೋದಾದ್ರೆ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡಿವೈಡ್ ಆಗತ್ತೆ, ಹೌದಲ್ವಾ. ಅಲ್ಲೇ ಸರ್ಕ್ಯೂಟ್ ಅಲ್ಲೇ ಕೊಟ್ಟಿದ್ದಾರೆ I1 I2 I3 ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸೀರೀಸ್ ಅಲ್ಲಿ ಇದ್ದಾಗ ವೋಲ್ಟೇಜ್ ಡಿವೈಡ್ ಆಗ್ತಿತ್ತು, ಕರೆಂಟ್ ಸೇಮ್ ಇತ್ತು ಅಂದ್ರೆ ಕಾನ್ಸ್ಟೆಂಟ್ ಇತ್ತು. ಬಟ್ ಪ್ಯಾರಲಲ್ ಅಂತ ಬಂದಾಗ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ, ಕರೆಂಟ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ವೋಲ್ಟೇಜ್ ರಿಮೈನ್ಸ್ ಸೇಮ್, ಕರೆಂಟ್ ಡಿವೈಡ್ಸ್. ಆಯ್ತಾ. ಸೊ ವಿ ಈಕ್ವಲ್ಸ್ ಐ ಇಂಟು ಆರ್ ಅಂತ ನಮಗೆ ಗೊತ್ತಿದೆ. ಸೊ ಇವಾಗ ಐ ಬೇಕು ಯಾಕೆಂದ್ರೆ ಕರೆಂಟ್ ಡಿವೈಡ್ ಆಗ್ತಿರೋದು. ಸೊ ಇನ್ ಟರ್ಮ್ಸ್ ಆಫ್ ಐ ಫಾರ್ಮುಲಾ ಏನಾಗುತ್ತೆ ಆಗ, ಐ ಈಕ್ವಲ್ಸ್ ವಿ ಬೈ ಆರ್. ಸೊ ಇದನ್ನ ಐ ಟೋಟಲ್ ಅಂತ ತಗೊಂಡ್ರೆ ವಿ ಬೈ ಆರ್ ಟೋಟಲ್ ಆಗತ್ತಾ. ಸೊ ಇಲ್ಲಿ I1 I2 I3 ಅಂತ 3 ಇದೆ, ಕರೆಂಟ್ ಡಿವೈಡ್ ಆಗ್ತಿದೆ ಅಂತ ಪ್ರತಿ ರೆಸಿಸ್ಟರ್ಸ್ ಅಲ್ಲೂ. ಸೊ I1 ಗೆ ಫಾರ್ಮುಲಾ ಬರ್ಕೊಂಡ್ರೆ ವಿ ಬೈ R1. ಸೊ ವಿ ಚೇಂಜ್ ಆಗ್ತಿಲ್ಲ, ಕಾನ್ಸ್ಟೆಂಟ್ ಅದು ಅಲ್ವಾ. ಸೊ I2 ಏನಾಗುತ್ತೆ, ವಿ ಬೈ R2. ಅದೇ ರೀತಿ I3 ತಗೊಂಡ್ರೆ ವಿ ಬೈ R3. ಸೊ I1 I2 I3 ಸಿಕ್ತು. ಸೊ ಈಗ ಐ ಟೋಟಲ್ ಬೇಕು ಅಂತ ಹೇಳಿದ್ರೆ I1 ಪ್ಲಸ್ I2 ಪ್ಲಸ್ I3 ಆಡ್ ಮಾಡ್ತಾ ಹೋಗ್ತೀರಾ. ಸೊ ಐ ಟೋಟಲ್ಗೆ ನಿಮ್ಗೆ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ವಿ ಬೈ ಆರ್ ಟೋಟಲ್. I1ಗೆ ವಿ ಬೈ R1 ಪ್ಲಸ್ I2 ಅಂತ ಬಂದಾಗ ವಿ ಬೈ R2, I3ಗೆ ವಿ ಬೈ R3. ಸೊ ಈಗ ವೋಲ್ಟೇಜ್ ಕಾಮನ್ ಇದೆ ಅಲ್ವಾ RHS ಅಲ್ಲಿ. ಸೊ ವೋಲ್ಟೇಜ್ ನ ಆಚೆ ತೆಗೆಯೋಣ. ಸೊ ಕಾಮನ್ ತೆಗೆದ್ರೆ ಏನ್ ಬರುತ್ತೆ, ವಿ ಬೈ ಆರ್ ಟೋಟಲ್ ಈಕ್ವಲ್ಸ್ ವಿ ನ ಆಚೆ ತೆಗೆದ್ರೆ 1 ಬೈ R1
ಪ್ಲಸ್ 1/R2 ಪ್ಲಸ್ 1/R3 ಅಂದ್ರೆ ಮೂರಕ್ಕೂ ಕಾಮನ್ ಇರೋದ್ರಿಂದ ನಾನು ಕಾಮನ್ ಫ್ಯಾಕ್ಟರ್ ಆಗಿ ಆಚೆ ತೆಗ್ದಿದ್ದೆ. ಸೊ ಇಲ್ಲಿ ವಿ ಕ್ಯಾನ್ಸಲ್ ಆಗತ್ತಾ? ನೆಕ್ಸ್ಟ್ ಏನ್ ಉಳ್ಕೊಳ್ಳುತ್ತೆ? 1/R total equals 1/R1 plus 1/R3 plus 1/R2 plus 1/R3. ಸೊ ಇನ್ ಪ್ಯಾರಲಲ್ ಕನೆಕ್ಷನ್ ಅಂತ ಕೊಟ್ಟಾಗ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಇಲ್ಲಿ ಇನ್ ಟರ್ಮ್ಸ್ ಆಫ್ 3 ರೆಸಿಸ್ಟರ್ಸ್ ಕೊಟ್ಟಿರೋದ್ರಿಂದ ನಾನು R1 R2 R3 ಗೆ ನಿಲ್ಲಿಸ್ತಿದ್ದೀನಿ. ಸೊ ಅವರು ಎಷ್ಟು ರೆಸಿಸ್ಟರ್ಸ್ ಕೊಟ್ಟರು ಕೂಡ ಫಾರ್ಮುಲಾ ಹೀಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಿಮಗೆ ಇದು ಬೇಸಿಕ್ ಗೊತ್ತಿರ್ಬೇಕು. ಇಲ್ಲೂ ಕೂಡ ಟೋಟಲ್ ರೆಸಿಸ್ಟೆನ್ಸ್ ಅಂತ ಏನಿಲ್ಲ, ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತ ಕೂಡ ಕೇಳ್ಬೋದು. ಬಟ್ ಯಾವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೀರೀಸ್ ಅಂತ ಬಂದಾಗ ಜಸ್ಟ್ ಎಲ್ಲಾ ರೆಸಿಸ್ಟೆನ್ಸ್ ಆಡ್ ಮಾಡ್ತಾ ಹೋಗ್ತೀರಾ. ಬಟ್ ಪ್ಯಾರಲಲ್ ಅಂತ ಬಂದಾಗ ಅದಕ್ಕೆ ರೆಸಿಪ್ರೋಕಲ್ ನ ನೀವು ತಗೋಬೇಕು. ಅದಾದ್ಮೇಲೆ LCM ತೆಗೆದು ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಸೊ ಡೈರೆಕ್ಟ್ ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಯಾರಲಲ್ ಕನೆಕ್ಷನ್ ಇತ್ತು ಅಂದಾಗ ರಾಂಗ್ ಆಗುತ್ತೆ ಆನ್ಸರ್. ಆಯ್ತಾ? ಇನ್ನೊಂದು ನೀವೇನ್ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಸರ್ಕ್ಯೂಟ್ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಬರುತ್ತಲ್ವಾ, ನಮ್ಗೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಸೊ ಆ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವ್ದು ಲೀಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ ಸರ್ಕ್ಯೂಟ್ ಅಲ್ಲಿ, ಯಾವ್ದು ಲೀಸ್ಟ್ ಕಡಿಮೆ ಇರೋಂತ ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿರುತ್ತೆ ಅದಕ್ಕಿಂತ ಕಡಿಮೆ ಇರುತ್ತೆ ಟೋಟಲ್ ರೆಸಿಸ್ಟೆನ್ಸ್. ಅದು ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಮಾಡಿದಾಗ ಸಾಲ್ವ್ ಮಾಡಿದಾಗ ಹೇಳ್ತೀನಿ. ಆಯ್ತಾ? ಸೊ ಇದಿಷ್ಟು ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಇದೆರಡು ಫಾರ್ಮುಲಾನ ಬೇಸ್ ಆಗಿ ಇಟ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, 3 resistors of 2 ohms, 4 ohms and 6 ohms are connected in series. What is the total resistance ಅಂತ ಕೇಳಿದ್ದಾರೆ. ಸೊ ಅಂದ್ರೆ 3 ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಅವ್ರದ್ದು ಕ್ವಶನ್. ಸೊ ಗಿವನ್ ಬರ್ಕೋತೀರಾ, 3 ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ವಾ. R1 2 ohms ಇದೆ, R2 4 ohms ಇದೆ, R3 6 ohms ಇದೆ. ಕರೆಕ್ಟಾ? ವಿ ಹ್ಯಾವ್ ಟು ಫೈಂಡ್ ಔಟ್ ಆರ್ ಟೋಟಲ್. ಸೊ ಸೀರೀಸ್ ಕನೆಕ್ಷನ್ ಇದ್ದಾಗ ಆರ್ ಟೋಟಲ್ ಗೆ ಫಾರ್ಮುಲಾ ನಿಮಗೆ ಗೊತ್ತಿದೆ, ಈಗ ತಾನೇ ಡಿರೈವ್ ಮಾಡಿದೀವಿ. ದಟ್ ಈಸ್ ಆರ್ ಟೋಟಲ್ ಈಕ್ವಲ್ಸ್ R1 ಪ್ಲಸ್ R2 ಪ್ಲಸ್ R3 ಅಂತ. ಸೊ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಷ್ಟನ್ನು ಆಡ್ ಮಾಡ್ತೀರಾ. R1 ಎಷ್ಟಿದೆ 2 ಪ್ಲಸ್ 4 ಪ್ಲಸ್ 6, ಆರ್ ಟೋಟಲ್ ಎಷ್ಟಾಗತ್ತೆ ಈಗ 12 ohms. ಸೊ ಸೀರೀಸ್ ಅಂತ ಕೊಟ್ಟಾಗ ನಿಮ್ಗೆ ಈಸಿ ಫೈಂಡ್ ಔಟ್ ಮಾಡೋದು, ಎಷ್ಟಿದೆ ರೆಸಿಸ್ಟೆನ್ಸ್ ಅಷ್ಟನ್ನು ಆಡ್ ಮಾಡ್ತೀರಾ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಇಷ್ಟು ಈಸಿ ಕ್ವಶನ್ ಕೇಳ್ತಾರ ಅಂದ್ರೆ ಇಲ್ಲ. ಯಾಕೆಂದ್ರೆ ಕೆಲವೊಂದು ಕ್ವಶನ್ ಓಮ್ಸ್ ಲಾ ಮತ್ತೆ ಈ ಸೀರೀಸ್ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ರೆಸಿಸ್ಟೆನ್ಸ್ ಏನಾಗತ್ತೆ ಅದು ಎರಡು ಕ್ವಶನ್ 2 ಟೈಪ್ಸ್ ಕ್ವಶನ್ ಮರ್ಜ್ ಮಾಡಿ ಒಂದು ಸಿಂಗಲ್ ಕ್ವಶನ್ ಕೇಳ್ತಾರೆ. ಸೊ ಅದು ಹೇಗ್ ಕೇಳ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ಪ್ರಾಬ್ಲಮ್ ಹಾಕಿದ್ದೀನಿ ಗೊತ್ತಾಗತ್ತೆ. So second problem, if a current of 2 amperes flow through a 10 ohm resistor in series with a 5 ohms resistor, what is the total voltage across the combination? ಒಂದು ಕರೆಂಟ್ ಕೊಟ್ಟಿದ್ದಾರೆ, 2 ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಕನೆಕ್ಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ರೆಸಿಸ್ಟರ್ಸ್ ಒಂದೊಂದ್ಸಲ ಹಾಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದ್ರೆ ಅದು ಹಾಗಲ್ಲ. ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೋತೀರಾ ಸೀರೀಸ್ ಕನೆಕ್ಷನ್ ಇದ್ದಾಗ, ಅದಾದ್ಮೇಲೆ ನೆಕ್ಸ್ಟ್ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಸಿಗತ್ತೆ, ವೋಲ್ಟೇಜ್ ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಇದು ನಿಮಗೆ ಗೊತ್ತಿರ್ಬೇಕು. ಆಯ್ತಾ? ಸೊ ಫಸ್ಟ್ ಗಿವನ್ ಬರ್ಕೋತೀರಾ. ಗಿವನ್ ಏನ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ I ಈಕ್ವಲ್ಸ್ 2 amperes. ನೆಕ್ಸ್ಟ್ R1 R2 ಕೊಟ್ಟಿದ್ದಾರೆ. R1 ಎಷ್ಟಿದೆ 10 ohms, R2 ಎಷ್ಟಿದೆ 5 ohms. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಆರ್ ಟೋಟಲ್ ಫೈಂಡ್ ಔಟ್ ಮಾಡ್ಬೇಕು. ಅದಾದ್ಮೇಲೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ವೋಲ್ಟೇಜ್ ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಆರ್ ಟೋಟಲ್ ಏನಾಗುತ್ತೆ, 2 ರೆಸಿಸ್ಟರ್ಸ್ ಅಷ್ಟೇ ಇರೋದು, R1 ಪ್ಲಸ್ R2. ಯಾಕೆ ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ, ಸೊ ಆಡ್ ಮಾಡ್ತಿದ್ದೀನಿ. ಆರ್ ಟೋಟಲ್ ಏನಾಗುತ್ತೆ 10 ಪ್ಲಸ್ 5, ದಟ್ ಈಸ್ ಆರ್ ಟೋಟಲ್ ಈಕ್ವಲ್ಸ್ 15 ohms. ಆಯ್ತಾ? ಸೊ ಆರ್ ಟೋಟಲ್ ಸಿಕ್ಕಿದೆ. ನೆಕ್ಸ್ಟ್ ವಿ ಫೈಂಡ್ ಔಟ್ ಮಾಡ್ಬೋದಾ.
ನಮಗೆ ಫಾರ್ಮುಲಾ ಗೊತ್ತಿದೆ V ಈಕ್ವಲ್ಸ್ I ಇಂಟು R ಅಂತ. ಸೊ ವೋಲ್ಟೇಜ್ ಏನಾಗುತ್ತೆ ಈಗ, ಕರೆಂಟ್ ಇಸ್ 2 ಆಂಪಿಯರ್ಸ್, R ಟೋಟಲ್ ಇಸ್ 15 ಓಮ್ಸ್. ಸೊ 2 15s 30 ವೋಲ್ಟ್ಸ್. ಇದು ವೋಲ್ಟೇಜ್. ಸೊ ಹೇಗೆ ಎರಡು ಟೈಪ್ ಕ್ವಶನ್ ಮರ್ಜ್ ಮಾಡಿ ಹೇಗೆ ಕ್ವಶನ್ ಕೇಳ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಈ ತರನು ಕ್ವಶನ್ಸ್ ಬರುತ್ತೆ ಅಂತ ಹಾಕಿದ್ದು. ಸೊ ಸೀರೀಸ್ ಪ್ಯಾರಲಲ್ ಕನೆಕ್ಷನ್ ಅಂತ ನೀವು ಗಮನ ಇಟ್ಟು ನೋಡ್ಕೋಬೇಕು ಕ್ವಶನ್ ಅಲ್ಲಿ, ಆಯ್ತಾ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್, ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ 3 resistors ಕನೆಕ್ಟೆಡ್ ಇನ್ ಸೀರೀಸ್ ಇಸ್ 36 ohms. ಸೊ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ, ದಟ್ ಇಸ್ 36 ohms. The resistance are in the ratio 1:2:3. Find the resistance of each resistor. ಅಂದ್ರೆ 3 ರೆಸಿಸ್ಟರ್ ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಒಂದಕ್ಕೊಂದು, ಅದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ, 36 ohms ಇದೆ. ಸೊ ಜಸ್ಟ್ ಅದ್ರದ್ದು ರೇಷಿಯೋ ಕೊಟ್ಟಿದ್ದಾರೆ, ಯಾವ ರೇಷಿಯೋದಲ್ಲಿ ಇರುತ್ತೆ ಅಂತ. ನಾವೇನ್ ಮಾಡ್ಬೇಕು, 3 ರೆಸಿಸ್ಟರ್ಸ್ ವ್ಯಾಲ್ಯೂ ಎಷ್ಟೆಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು, ಆಯ್ತಾ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಆರ್ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, 36 ohms. ಸೊ R1 ಇಷ್ಟು R2 ಇಷ್ಟು R3 ಏನಿದೆ 1:2:3. ಸೊ R1 ನಾವು 1x ಅಂತ ತಗೊಳ್ಳೋಣ. ಅದೇ ರೀತಿ R2 ಏನಾಗುತ್ತೆ 2x ಆಗುತ್ತೆ, R3 ಏನಾಗುತ್ತೆ 3x ಆಯ್ತು. ಸೊ ಈಗ R ಟೋಟಲ್ ಇದೆ, 3 ರೆಸಿಸ್ಟರ್ಸ್ ಆಡ್ ಮಾಡೋಣ. ಸೊ R ಟೋಟಲ್ ಈಕ್ವಲ್ಸ್ R1 ಪ್ಲಸ್ R2 ಪ್ಲಸ್ R3. ಯಾಕೆಂದ್ರೆ ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಸೊ R ಟೋಟಲ್ 36 ohms ಕೊಟ್ಟಿದ್ದಾರೆ, ಅವರೇನೆ ಗಿವನ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ R1 ವ್ಯಾಲ್ಯೂ 1x ಅಂತ ತಗೊಂಡಿದೀವಿ, R2 ವ್ಯಾಲ್ಯೂ 2x, R3 ವ್ಯಾಲ್ಯೂ 3x. ಸೊ ಆಡ್ ಮಾಡಿದ್ರೆ ಎಲ್ಲಾನು ಎಷ್ಟಾಗುತ್ತೆ, 1 + 2 3, 3 + 3 6x. ಸೊ x ವ್ಯಾಲ್ಯೂ ಏನಾಗತ್ತೆ ಈಗ 36/6, 6 1s 6 6. ಸೊ x ವ್ಯಾಲ್ಯೂ ಏನಾಯ್ತು 6 ohms ಆಯ್ತು. ಫಸ್ಟ್ ವೇರಿಯೇಬಲ್ ನ ಫೈಂಡ್ ಔಟ್ ಮಾಡ್ಕೋತೀರಾ. ಸೊ ಈಗ ನೆಕ್ಸ್ಟ್ R1 ಎಷ್ಟಿದೆ 1x ಇದೆ. ಸೊ R1 ವ್ಯಾಲ್ಯೂ ಏನಾಗುತ್ತೆ 1 × 6 ದಟ್ ಈಸ್ ಈಕ್ವಲ್ಸ್ 6 ohms. ಇದು R1 ವ್ಯಾಲ್ಯೂ. ನೆಕ್ಸ್ಟ್ ಅದೇ ರೀತಿ R2 ವ್ಯಾಲ್ಯೂ ತಗೊಂಡ್ರೆ 2x ಅಂತ ತಗೊಂಡಿದ್ದೀರಾ, 2 × 6 ಎಷ್ಟಾಗತ್ತೆ 12 ohms. ಅದೇ ರೀತಿ R3 3x ಅಂತ ತಗೊಂಡಿದ್ದೀರಾ, 3 × 6 ದಟ್ ಈಸ್ 18 ohms. ಸೊ R1 ಈಕ್ವಲ್ಸ್ 6 ohms, R2 ಈಕ್ವಲ್ಸ್ 12 ohms and R3 ಈಕ್ವಲ್ಸ್ 18 ohms. ಈಗ ಈ 3 ರೆಸಿಸ್ಟೆನ್ಸ್ ನ ಆಡ್ ಮಾಡಿ 36 ಬರುತ್ತಾ, 12 + 18 20, ಸಾರಿ 30, 30 + 6 36. ಸೊ 36 ವೋಲ್ಟ್ಸ್ ಬರುತ್ತಲ್ವಾ, ಟೋಟಲ್ ರೆಸಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ, ಅದಕ್ಕೆ ಈಕ್ವಲ್ ಇದೆ ಅಂದ್ರೆ ಫೈಂಡ್ ಔಟ್ ಮಾಡಿರೋದು ಸರಿ ಇದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. A 5 ohms and a 10 ohms resistor are connected in parallel. Calculate ಫಸ್ಟ್ ಒನ್ ಎ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಏನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ದ ಟೋಟಲ್ ಕರೆಂಟ್ ಇಫ್ ಎ 15 ವೋಲ್ಟ್ ಬ್ಯಾಟರಿ ಇಸ್ ಕನೆಕ್ಟೆಡ್. ಅಂದ್ರೆ ಅದೇ ಸರ್ಕ್ಯೂಟ್ ಗೆ ನಾವು 15 ವೋಲ್ಟ್ ಬ್ಯಾಟ್ರಿನ ಕನೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಟೋಟಲ್ ಕರೆಂಟ್ ಎಷ್ಟಾಗತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಯಾವ ಕನೆಕ್ಷನ್ ಇದೆ, ಪ್ಯಾರಲಲ್ ಕನೆಕ್ಷನ್ ಇದೆ. ಸೊ ಅದನ್ನ ನೀವು ಫಸ್ಟ್ ನೋಡ್ಕೋಬೇಕು. ಸೊ ಗಿವನ್ ಬರ್ಕೋತೀರಾ, ಗಿವನ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ, R1 ಈಕ್ವಲ್ಸ್ 5 ohms, R2 ಈಕ್ವಲ್ಸ್ 10 ohms. ಸೊ R ಟೋಟಲ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ಇದು ಎ. R ಟೋಟಲ್ಗೆ ಫಾರ್ಮುಲಾ ನಮಗೆ ಗೊತ್ತಿದೆ. ಸೊ ಇದು ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ 1/R ಟೋಟಲ್ ಅಂತ ತಗೋತೀವಿ ಅಲ್ವಾ. ಸರಿ, 1/R ಟೋಟಲ್ ಈಕ್ವಲ್ಸ್ 1/R1 ಪ್ಲಸ್ 1/R2. ಯಾಕಂದ್ರೆ ಎರಡೇ ರೆಸಿಸ್ಟರ್ಸ್ ಕೊಟ್ಟಿರೋದವ್ರು. ಸೊ ನೆಕ್ಸ್ಟ್ 1/R ಟೋಟಲ್ ಈಕ್ವಲ್ಸ್ R1 ವ್ಯಾಲ್ಯೂ ಎಷ್ಟಿದೆ 5 ಪ್ಲಸ್ R2 ವ್ಯಾಲ್ಯೂ 10. 1/R ಟೋಟಲ್ ಏನಾಗುತ್ತೆ ಈಗ 5 ಮತ್ತೆ 10ಗೆ LCM ತೆಗೆದ್ರೆ ಎಷ್ಟು ಬರುತ್ತೆ 10. ಸೊ 10 LCM ತೆಗೆದ್ರೆ ಏನಾಗುತ್ತೆ 5 2s 10 ಅಲ್ವಾ, 2 + 1. ಸೊ 1/R ಟೋಟಲ್ ಈಕ್ವಲ್ಸ್ 3/10.
ಆರ್ ಟೋಟಲ್ ಬೇಕು ಅಂತ ಹೇಳಿದ್ರೆ ಈಗ 1/r ಟೋಟಲ್ ಇದೆ. ನಮಗ್ ಬೇಕಿರೋದೇನು ಜಸ್ಟ್ ಆರ್ ಟೋಟಲ್ ಮಾತ್ರ. ಆರ್ ಟೋಟಲ್ ಬೇಕು ಅಂದ್ರೆ ಏನ್ ಮಾಡ್ತೀರಾ, ರೆಸಿಪ್ರೋಕಲ್ ತೆಗಿತೀರಾ. ಸೊ LHS ಅಲ್ಲಿ ರೆಸಿಪ್ರೋಕಲ್ ತಗೋತಿದ್ದೀರಾ ಅಂತ ಹೇಳಿದ್ರೆ RHS ಅಲ್ಲೂ ರೆಸಿಪ್ರೋಕಲ್ ತೆಗಿಬೇಕು. ಸೊ ಆರ್ ಟೋಟಲ್ ಏನಾಗುತ್ತೆ ಈಗ 10/3 ಓಮ್ಸ್. ಸೊ ಇದು ಹೀಗೆ ಇಡ್ಬೋದಾ ಅಂತ ಹೇಳಿದ್ರೆ ಇಡ್ಬೋದು. ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅಥವಾ ಆರ್ ಟೋಟಲ್ ಈಕ್ವಲ್ಸ್ 10/3 ಅಂದ್ರೆ 3.3 ಅಂತ ಬರುತ್ತೆ. ಸೊ 3.3 ಓಮ್ಸ್. ಸೊ ಇದು ಆರ್ ಟೋಟಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ 10/3 ನೇ ಯೂಸ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಈಸಿ ಆಗುತ್ತೆ. ಬಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಟೋಟಲ್ ಕರೆಂಟ್ ಇಫ್ 15 ವೋಲ್ಟ್ಸ್ ಬ್ಯಾಟರಿ ಇಸ್ ಕನೆಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ದಟ್ ಈಸ್ ವೋಲ್ಟೇಜ್ ಈಕ್ವಲ್ಸ್ 15 ವೋಲ್ಟ್ಸ್. ನೆಕ್ಸ್ಟ್ ಕರೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಆರ್ ನಮಗ್ ಸಿಕ್ಕಿದೆ, ದಟ್ ಈಸ್ 10/3 ಓಮ್ಸ್. ಆರ್ ಟೋಟಲ್ ಏನ್ ಫೈಂಡ್ ಔಟ್ ಮಾಡಿರ್ತೀರಾ ಅದನ್ನೇ ಕನ್ಸಿಡರ್ ಮಾಡ್ತೀರಾ. ಸೊ ವಿ ಈಕ್ವಲ್ಸ್ ಐ ಇಂಟು ಆರ್. ಸೊ ನೆಕ್ಸ್ಟ್ ವೋಲ್ಟೇಜ್ ಐ ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಐ ಬೇಕು ಅಂತ ಹೇಳಿದ್ರೆ ಐ ಈಕ್ವಲ್ಸ್ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಸಾರಿ, ಮಧ್ಯ ಡಿಸ್ಟರ್ಬೆನ್ಸ್ ಆಗ್ತಿದೆ. ಇವತ್ತು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಈ ತರ ಆಗ್ತಿದೆ. ನೆಕ್ಸ್ಟ್ ಐ ಏನಾಗುತ್ತೆ, ವೋಲ್ಟೇಜ್ 15 ವೋಲ್ಟ್ಸ್. ನೆಕ್ಸ್ಟ್ ರೆಸಿಸ್ಟೆನ್ಸ್ 10/3 ಇದೆ ಅಲ್ವಾ. ಸೊ ಇದೇನಾಗತ್ತೆ ಈಗ 15 ಇಂಟು 3/10 ಆಗತ್ತಾ, ಕರೆಕ್ಟಾ. ಸೊ 5 2s 5 3s ಇದೇನಾಗತ್ತೆ 9/2. 9/2 2 1s 4.5 ಬರುತ್ತೆ. ಸೊ 4.5 ಆಯ್ತು. ಸೊ ಕರೆಂಟ್ ಎಷ್ಟಾಗತ್ತೆ ಈಗ 4.5 ಆಂಪಿಯರ್ಸ್. ಗೊತ್ತಾಯ್ತಾ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು ಅಂತ. ಇನ್ ಕೇಸ್ ನೀವು ರೆಸಿಸ್ಟೆನ್ಸ್ಗೆ 3.3 ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಬರ್ತಾ ಇತ್ತು. ಸೊ ಆಗ ಸ್ವಲ್ಪ ಕ್ಯಾಲ್ಕುಲೇಷನ್ ನಮಗೆ ಕಷ್ಟ ಆಗುತ್ತೆ. ಸೊ ಅದ್ರ ಬದಲು ಫ್ರಾಕ್ಷನ್ ಎಲ್ಲ ಇಟ್ಕೊಂಡ್ರೆ ಈ ರೀತಿ ಕ್ಯಾನ್ಸಲ್ ಮಾಡಿ ಬರಿಬಹುದು. ಸೊ ನೆಕ್ಸ್ಟ್ ಕ್ವಶನ್. In a parallel connection, the total resistance is 5 ohms. If two resistors are 10 ohms and 15 ohms, find the value of the third resistor. ಅಂತ ಹೇಳಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ, ಎರಡು ರೆಸಿಸ್ಟರ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ನಾವು ಮೂರನೇ ರೆಸಿಸ್ಟರ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಬರ್ಕೋತೀರಾ, ದಟ್ ಈಸ್ ಆರ್ ಟೋಟಲ್ ಈಕ್ವಲ್ಸ್ 5 ohms. R1 ಎಷ್ಟಿದೆ 10 ohms. R2 ಎಷ್ಟಿದೆ 15 ohms. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವಿಗೆ, ನನ್ನ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಆರ್ ಟೋಟಲ್ ಏನಾಗುತ್ತೆ ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಒಂದು ಸರ್ಕ್ಯೂಟ್ ಅಲ್ಲಿ ಯಾವ್ದು ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಆರ್ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ 5 ohms ಕೊಟ್ಟಿದ್ದಾರೆ. ಇನ್ ರಿಮೈನಿಂಗ್ 2 ರೆಸಿಸ್ಟರ್ಸ್ ಅಲ್ಲಿ ಸ್ಮಾಲ್ ಒನ್ ಯಾವುದು 10 ohms. ಸೊ 5 ohms ಅನ್ನೋದು ಲೆಸ್ ದನ್ 10 ohms. ಸೊ ಹಂಗಾಗಿ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಟೋಟಲ್ ರೆಸಿಸ್ಟೆನ್ಸ್ ಏನ್ ರೆಸಿಸ್ಟರ್ಸ್ ಕನೆಕ್ಟ್ ಆಗಿರುತ್ತೋ ಅದ್ರ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ R3 ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ R3 ಜಾಸ್ತಿ ಬರುತ್ತಾ 5 ohms ಗಿಂತ ಅಥವಾ ಕಡಿಮೆ ಬರುತ್ತಾ ಅಂತ ನೋಡೋಣ. ಸೊ ನಮ್ ಪ್ರಕಾರ ಏನಾಗ್ಬೇಕು, ಜಾಸ್ತಿ ಬರ್ಲೇಬೇಕು ಅಲ್ವಾ. ಸೊ ಫಾರ್ಮುಲಾ ಏನಾಗುತ್ತೆ 1/R ಟೋಟಲ್ ಈಕ್ವಲ್ಸ್ 1/R1 ಪ್ಲಸ್ 1/R2 ಪ್ಲಸ್ 1/R3. ಸೊ 1/R ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 5 ohms ಅಂತ ಕೊಟ್ಟಿದ್ದಾರೆ. 1/R1 10 ohms ಪ್ಲಸ್ 1/R2 15 ohms. ಸೊ 1/R3 ಹಾಗೆ ಬರ್ಕೋತೀರಾ. ನೆಕ್ಸ್ಟ್ 1/5 ಈಕ್ವಲ್ಸ್ 10 ಮತ್ತೆ 15ಗೆ LCM ಎಷ್ಟಾಗತ್ತೆ 30. ಸೊ 30 LCM ತೆಗಿತೀರಾ, 10 3s 30. ನೆಕ್ಸ್ಟ್ 15 2s 30 ಪ್ಲಸ್ 1/R3. ಸೊ 1/R1 ಈಕ್ವಲ್ಸ್ 5/30 ಪ್ಲಸ್ 1/R3. 5 1s 5 6. 1/5 ಈಕ್ವಲ್ಸ್ 1/6
ಪ್ಲಸ್ 1/R3 ಆಗತ್ತಾ. ಸೊ ಈಗ 1/6 ನ LHS ಕಳಿಸ್ತೀರಾ, ಅದೇನಾಗತ್ತೆ 1/5 ಮೈನಸ್ 1/6 ಈಕ್ವಲ್ಸ್ 1/R3. ಸೊ 1/R3 ವ್ಯಾಲ್ಯೂ ಬೇಡ ನಮಗೆ, R3 ವ್ಯಾಲ್ಯೂ ಅಷ್ಟೇ ಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಏನಿದೆ ಅದ್ ಮುಗಿಸ್ಕೋತೀರಾ. 1/R3 ಈಕ್ವಲ್ಸ್ 1/5 ಮೈನಸ್ 1/6 ಕನ್ಸಿಡರ್ ಮಾಡಿ. ನೆಕ್ಸ್ಟ್ 1/R3 ಏನಾಗುತ್ತೆ 5 6 30 ಅಥವಾ 6 ಮೈನಸ್ 5 ಡಿವೈಡೆಡ್ ಬೈ 30 ಅಂತ ಬರ್ಕೋತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ LCM ತೆಗೆದ್ರೆ. ಸೊ ನೆಕ್ಸ್ಟ್ 1/R3 ಈಕ್ವಲ್ಸ್ 6 ಮೈನಸ್ 5 1/30. ಸೊ ಈಗ R3 ಏನಿದೆ ಡಿನಾಮಿನೇಟರ್ ಅಲ್ಲಿ ಇದೆ, ನಮಗೆ ಬೇಕಿರೋದು 1/R3 ಅಲ್ಲ, ಜಸ್ಟ್ R3 ವ್ಯಾಲ್ಯೂ. ಸೊ ರೆಸಿಪ್ರೋಕಲ್ ತೆಗಿತೀವಿ. ಸೊ ಎರಡೂ ಕಡೆ ರೆಸಿಪ್ರೋಕಲ್ ತೆಗೆದ್ರೆ ಏನಾಗುತ್ತೆ 1/30 ಇರೋದು 30 ohms. ಸೊ ವಿಚ್ ಇಸ್ ಗ್ರೇಟರ್ ದೆನ್ ಟೋಟಲ್ ರೆಸಿಸ್ಟೆನ್ಸ್. ಸೊ ಹೇಗೆ ಕ್ವಶನ್ ಕೊಡ್ಬೋದು ಅಂತ ಹೇಳಿ ನೋಡ್ಕೊಂಡು ಫಾರ್ಮುಲಾದಲ್ಲಿ ಆಲ್ಟರ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೋತೀವಿ ಅಷ್ಟೇ. So next question, 3 resistors of same value are connected in parallel and have a total resistance of 3 ohms. Find the value of each resistor. ಅಂತ ಹೇಳಿದ್ರೆ ಈಚ್ ರೆಸಿಸ್ಟರ್ ಸೇಮ್ ವ್ಯಾಲ್ಯೂನೇ ಇರ್ಬೇಕು, ಹೌದಲ್ವಾ. ಸೊ ಸೇಮ್ ವ್ಯಾಲ್ಯೂ ಇರೋಂಥದ್ದು 3 ರೆಸಿಸ್ಟರ್ಸ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಅದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ 3 ohms ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಆ ಸೇಮ್ ರೆಸಿಸ್ಟೆನ್ಸ್ ಇರೋಂತಹ ರೆಸಿಸ್ಟರ್ಸ್ ವ್ಯಾಲ್ಯೂಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, R total that is 3 ohms. Same value of resistors ಅಂತ ಕೊಟ್ಟಿರೋದ್ರಿಂದ R1 equals R2 equals R3 that is equals R ಅಂತ ಕನ್ಸಿಡರ್ ಮಾಡೋಣ. ಅಂದ್ರೆ 3 ರೆಸಿಸ್ಟರ್ದು ವ್ಯಾಲ್ಯೂ R ಅಂತ ಇರುತ್ತೆ ಅಂತ ಕನ್ಸಿಡರ್ ಮಾಡೋಣ, ಯಾಕಂದ್ರೆ 3 ಈಕ್ವಲ್ ಅಲ್ವಾ. ಸೊ ಹಂಗಾಗಿ R ಅಂತ ತಗೊಳ್ಳೋಣ. ಸೊ ಈಗ ಫಾರ್ಮುಲಾ ನಮಗೆ ಗೊತ್ತಿದೆ, 1/R total equals 1/R. R1 ಅಂತಾನೆ ಬರ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಸ್ ಆಗೋದ್ ಬೇಡ. R2 ಪ್ಲಸ್ 1/R3. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, 1/R ಟೋಟಲ್ಗೆ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 3 ohms. 1/3 ಈಕ್ವಲ್ಸ್ R1 ನಾನು R ಅಂತಾನೆ ಕನ್ಸಿಡರ್ ಮಾಡಿದೀನ, R2 ಕೂಡ ಈಕ್ವಲ್ಸ್ ಟು R. ನೆಕ್ಸ್ಟ್ R3 ಕೂಡ R ಗೆ ಈಕ್ವಲ್ ಆಗಿದೆ, ಯಾಕಂದ್ರೆ 3 ರೆಸಿಸ್ಟರ್ಸ್ ಸೇಮ್ ವ್ಯಾಲ್ಯೂ ಇದೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ 1/3. ಸೊ R ಡಿನಾಮಿನೇಟರ್ ಸೇಮ್ ಇದೆ, ಸೊ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಇದ್ದಾಗ ನೀವು ನ್ಯೂಮರೇಟರ್ಸ್ ನ ಆಡ್ ಮಾಡ್ಬೋದು. ಸೊ 1 + 1 + 1 ಏನಾಗುತ್ತೆ 3, 3/R. ಸೊ 1/3 ಈಕ್ವಲ್ಸ್ 3/R ಇದೆ. ಸೊ R ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ರೆಸಿಪ್ರೋಕಲ್ ತೆಗಿಬೇಕು. ಸೊ 3 ಈಕ್ವಲ್ಸ್ R/3 ಆಗತ್ತಾ. ಸೊ ನೆಕ್ಸ್ಟ್ R ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ 3 ನ LHS ಕಳಿಸ್ತೀರಾ. ಸೊ 3 × 3 ಈಕ್ವಲ್ಸ್ R. ಸೊ R ವ್ಯಾಲ್ಯೂ ಏನಾಗುತ್ತೆ 9 ohms. ಸೊ R ಈಕ್ವಲ್ಸ್ R1 R2 R3 ಅಂತ ತಗೊಂಡಿದ್ದೀನಿ. ಸೊ R1 ಕೂಡ 9 ohms ಇರುತ್ತೆ, R2 ಕೂಡ 9 ohms ಇರುತ್ತೆ, R3 ವ್ಯಾಲ್ಯೂ ಕೂಡ 9 ohms ಇರುತ್ತೆ. 3 ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇದೆ ಅಂತ. ಸೊ ಜಸ್ಟ್ ಅವರು ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟು ಇಷ್ಟು ರೆಸಿಸ್ಟೆನ್ಸ್ ಎಷ್ಟು ವ್ಯಾಲ್ಯೂ ಇರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ನೀವು ಇದೇ ಫಾರ್ಮುಲಾನ ಯೂಸ್ ಮಾಡಿ. ಅಂದ್ರೆ ರೆಸಿಸ್ಟರ್ಸ್ ಸೇಮ್ ವ್ಯಾಲ್ಯೂ ಇದ್ದಾಗ ರೆಸಿಸ್ಟೆನ್ಸ್ ಈಕ್ವಲ್ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಬೇಕಿದ್ರೆ R1 R2 R3ಗೆ ನೀವು 9 ohms ಅಂತ ವ್ಯಾಲ್ಯೂ ತಗೊಂಡು 1/R total equals 1/R1 + 1/R2 + 1/R3 ಈ ಫಾರ್ಮುಲಾ ಕನ್ಸಿಡರ್ ಮಾಡಿ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ R total ಕೊನೆಗೆ ನಿಮ್ಗೆ 3 ohms ಬರುತ್ತೆ. ಸೊ ಆಗ ನೀವು ಸರಿ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಕ್ವಶನ್, each resistance in the electrical network shown as a tetrahedron in the adjacent figure is R equals 12 ohms. The electrical resistance between any two vertices of tetrahedron must be ಅಂತ ಹೇಳಿದ್ರೆ ಟೆಟ್ರಾಹೆಡ್ರನ್ ಶೇಪ್ ಕೊಟ್ಟಿದ್ದಾರೆ ಅವರು, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ ಶೇಪ್ ಅಲ್ಲಿ ಇರುತ್ತೆ. ಸೊ ಅದ್ರಲ್ಲಿ ಯಾವ್ದಾದ್ರು 2 ವರ್ಟಿಸಸ್ ನ ಕನ್ಸಿಡರ್ ಮಾಡಿದ್ರೆ ಅದೆರಡು ವರ್ಟಿಸಸ್ ಮಧ್ಯೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ತೀನಿ, ಎ ಮತ್ತೆ ಸಿ ನ ಕನ್ಸಿಡರ್ ಮಾಡ್ತೀನಿ. ಸೊ ಎ ಸಿ 2 ವರ್ಟಿಸಸ್. ಸೊ ಇದೆರಡು ವರ್ಟಿಸಸ್ ಮಧ್ಯೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಈಗ ಎ ಇಂದ ಸಿ ಬರಕ್ಕೆ 2 ಪಾತ್ ಇದೆ. ಒಂದು ಎ
ಬಿ ಸಿ, ಎ ಇಂದ ಬಿ ಬಂದು ಬಿ ಇಂದ ಸಿ ಬರ್ಬೋದು. ಅಲ್ಲಿ 2 ರೆಸಿಸ್ಟರ್ಸ್ ಸಿಕ್ಕಿದೆ. ಇನ್ನೊಂದು ಏನ್ ಪಾತ್ ಇದೆ, ಎ ಇಂದ ಡಿ ಬಂದು ಡಿ ಇಂದ ಸಿ ಬರ್ಬೋದು. ಎರಡೂ ಕಡೆ ಸೇಮ್ ಪಾತ್, 2 ರೆಸಿಸ್ಟರ್ಸ್ ಕನೆಕ್ಟ್ ಆಗಿದೆ. ಸೊ ಎಲ್ಲಾ ರೆಸಿಸ್ಟರ್ಸ್ ಸೇಮ್ ವ್ಯಾಲ್ಯೂ ಇರೋದ್ರಿಂದ 12 ಓಮ್ಸ್, ನೀವ್ ಯಾವ ಪಾತ್ ಫೈಂಡ್ ಔಟ್ ಮಾಡಿದ್ರು ಕೂಡ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಎ ಇಂದ ಬಿ ಗಿರೋದನ್ನ R1 ಅಂತ ಕನ್ಸಿಡರ್ ಮಾಡ್ತೀರಾ, ಬಿ ಇಂದ ಸಿ ಗಿರೋದನ್ನ R2 ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಇನ್ನೊಂದು, ಇದು ಪ್ಯಾರಲಲ್ ನ ಸೀರೀಸ್ ಕನೆಕ್ಷನ್ ನ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, ಸೀರೀಸ್ ಕನೆಕ್ಷನ್ ಇದ್ದಾಗ ರೆಸಿಸ್ಟರ್ಸ್ ಮಧ್ಯ ಯಾವುದೇ ರೀತಿ ಕಾಮನ್ ಎಂಡ್ಸ್ ಇರಲ್ಲ, ಆಯ್ತಾ. ಬಟ್ ಪ್ಯಾರಲಲ್ ಕನೆಕ್ಷನ್ ಅಂತ ತಗೊಂಡಾಗ ಸೈಡ್ ಟು ಸೈಡ್ ಕನೆಕ್ಟ್ ಆಗಿರುತ್ತೆ. 2 ರೆಸಿಸ್ಟರ್ಸ್ಗೆ ಒಂದು ಕಾಮನ್ ಪಾಯಿಂಟ್ ಅಂತ ಇರುತ್ತೆ. ಸೊ ಇಲ್ಲಿ 2 ರೆಸಿಸ್ಟರ್ಸ್ಗೆ ಬಿ ಒಂದು ಕಾಮನ್ ಪಾಯಿಂಟ್ ಅಂತ ತಗೋಬೋದಾ. ಸೊ ಹಂಗಾಗಿ ನಾವು ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿ ತಗೋತೀವಿ. ಸೊ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ 1/R total equals 1/R1 plus 1/R2 ಅಂತ. ಸೊ R1 R2 ಎರಡರ ವ್ಯಾಲ್ಯೂನು ಕೂಡ 12 ಓಮ್ಸ್, ಅವರೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, R equals 12 ಓಮ್ಸ್ ಅಂತ. ಸೊ ನೆಕ್ಸ್ಟ್ R ಟೋಟಲ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ 1/R1ಗೂ ಕೂಡ 12, ನೆಕ್ಸ್ಟ್ R2 ಕೂಡ 12 ಆಗುತ್ತೆ. ಸೊ ನೆಕ್ಸ್ಟ್ 1/R ಟೋಟಲ್ ಏನಾಗುತ್ತೆ, ಡಿನಾಮಿನೇಟರ್ ಸೇಮ್ ಇದೆ. ಸೊ ಹಂಗಾಗಿ 12, 1 plus 1 2, 2 ones are 2 6. So 1/R total equals 1/6. ರೆಸಿಪ್ರೋಕಲ್ ತಗೊಂತು ಅಂತ ಹೇಳಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, 6 ಓಮ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ ಡಿ, 6 ಓಮ್ಸ್. ಸೊ ಇಲ್ಲಿ ತನಕ ಕ್ವಶನ್ಸ್ ಹೇಗ್ ಸಾಲ್ವ್ ಮಾಡೋದು ಸೀರೀಸ್ ಮತ್ತೆ ಪ್ಯಾರಲಲ್ ಕನೆಕ್ಷನ್ ಇದ್ದಾಗ ಅಂತ ನೋಡುದು. ಸೊ ಇದ್ರ ಮೇಲೆ ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಕ್ವಶನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಗೂಗಲ್ ಫಾರ್ಮ್ ಈಗ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಆಗುತ್ತೆ. ಸೊ ಅಲ್ಲಿ ಒಂದಷ್ಟು ಇದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ನ ಹಾಕಿದ್ದೀನಿ. ಸೊ ಆ ಕ್ವಶನ್ಸ್ಗೆ ನೀವು ಕೆಲವೊಂದು ಸಾಲ್ವ್ ಮಾಡಿ ಆನ್ಸರ್ ಮಾಡ್ಬೇಕಿರುತ್ತೆ, ಕೆಲವೊಂದು ಏನ್ ಕಾನ್ಸೆಪ್ಟ್ ಇವತ್ತು ಕೇಳಿಸ್ಕೊಂಡಿರ್ತೀರಾ ಅದ್ರ ಬೇಸ್ ಮೇಲೆ ಇದೆ. ಸೊ ಅಲ್ಲಿ ಏನಾದ್ರೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವಲ್ಲಿ ಲಾಸ್ಟ್ ಅಲ್ಲಿ ಸಜೆಷನ್ಸ್ ನ ಕಳಿಸ್ಬೋದು. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಹಂಗೆ ಸುಮ್ನೆ ನೋಡ್ದೆ ಏನೇನ್ ರೆಸ್ಪಾನ್ಸಸ್ ಬಂದಿರ್ಬೋದು ಅಂತ ಹೇಳಿ. ಕೆಲವೊಂದು ಖುಷಿ ಆಯ್ತು, ಇನ್ನ ಕೆಲವೊಬ್ರಿಗೆ ಸ್ವಲ್ಪ ಫಾಸ್ಟ್ ಆಯ್ತು, ಸ್ಲೋ ಆಗಿ ಮಾಡಿ ಅಂತ ಹೇಳಿ ಹಾಕಿದ್ದೀರಾ. ಸೊ ಯೂಶುವಲಿ ಆನ್ಲೈನ್ ಕ್ಲಾಸ್ ಅಂತ ಬಂದಾಗ ಯಾಕೆ ನಾವು ತುಂಬಾ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಕಂಟೆಂಟ್ ನ ಜಾಸ್ತಿ ಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ನೀವು ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗೋದ್ರಿಂದ ಮತ್ತೆ ನೀವು ಆ ರೆಕಾರ್ಡೆಡ್ ವಿಡಿಯೋ ನೋಡಿ ಏನ್ ಅರ್ಥ ಆಗಿಲ್ಲ ಅದನ್ನ ಇನ್ನೊಂದ್ಸಲ ನೋಡಿ ತಿಳ್ಕೊಬಹುದು. 2 ಸಲ ಅಂದ್ರೆ 3 ಸಲನು ನೋಡ್ಬೋದು, ಲೈವ್ ಕ್ಲಾಸ್ ಅಟೆಂಡ್ ಆಗಿರೋರ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರನೇ ನಾವು ವಿಡಿಯೋಸ್ ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋ ಅಂತದ್ದು. ಸೊ ಸ್ಲೋ ಆಗಿ ಮಾಡಿದ್ವಿ ಅಂತ ಹೇಳಿದ್ರೆ ಕಂಟೆಂಟ್ ನ ಜಾಸ್ತಿ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಪ್ರೀವಿಯಸ್ ಕ್ಲಾಸ್ ಏನ್ ಗೂಗಲ್ ಫಾರ್ಮ್ ಕಳ್ಸಿದ್ವಿ ಅದ್ರದ್ದು ಕೀ ಆನ್ಸರ್ಸ್ ಹಾಕಿದೀನಿ. ಎಸ್ಟರ್ಡೇ ಗೂಗಲ್ ಫಾರ್ಮ್ದು ಕೀ ಆನ್ಸರ್ಸ್ 7 ಕ್ವಶನ್ಸ್ ಇತ್ತಲ್ವಾ, ಅದ್ರದ್ದು ಕೀ ಆನ್ಸರ್ ಏನೇನಿದೆ ಅಂತ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ವಿತ್ ಕ್ವಶನ್ ಆನ್ಸರ್ ಹಾಕಿದೀನಿ. ಯಾಕಂದ್ರೆ ನಾನು ಜಸ್ಟ್ ಕ್ವಶನ್ ನಂಬರ್ ಹಾಕಿ ಆನ್ಸರ್ಸ್ ಮಾತ್ರ ಹಾಕ್ತೆ ಅಂತ ಹೇಳಿದ್ರೆ ಯಾವ ಕ್ವಶನ್ಗೆ ಅದು ಆನ್ಸರ್ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕ್ವಶನ್ಸ್ ಮತ್ತೆ ಆನ್ಸರ್ಸ್. ಯೂಟ್ಯೂಬ್ ಚಾನಲ್ ನೇಮ್ ಅನ್ವೇಷಣೆ 2024. ಅನ್ವೇಷಣೆ 2024 ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಪ್ರತಿದಿನ ಏನೇನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಡೈಲಿ ವಿಡಿಯೋಸ್ ನ ನೋಡ್ಬೋದು. ಲಿಂಕ್ ಶೇರ್ ಆಗಿದೆ. ಸೊ ಮತ್ತೆ ಇನ್ನೊಂದ್ಸಲ ಶೇರ್ ಮಾಡ್ತಾರೆ. ಯಾರಿಗೆಲ್ಲ ಲಿಂಕ್ ಓಪನ್ ಆಗ್ತಿದೆ ಅವ್ರು ಸ್ವಲ್ಪ ಮೆಸೇಜ್ ಹಾಕಿ, ಓಪನ್ ಆಗ್ತಿದ್ಯಾ ಅಥವಾ ಇಲ್ವಾ ಅಂತ ಹೇಳಿ. ಗೂಗಲ್ ಫಾರ್ಮ್ ಲಿಂಕ್
ಸೊ ಲಿಂಕ್ ಈಗ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ ನೋಡಿ ಒಂದ್ಸಲ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗತ್ತೆ. ಓಪನ್ ಆಗ್ತಿದೆ ಅಂತ ಮೆಸೇಜ್ ಹಾಕಿದೀರಾ. ಸೊ ಯಾರ್ಯಾರಿಗೆ ಓಪನ್ ಆಗ್ತಿಲ್ಲ ನೆನ್ನೆ ಹೇಳ್ದಾಗೆ ಲಿಂಕ್ ನ ಕಾಪಿ ಮಾಡಿ ಗೂಗಲ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಓಪನ್ ಆಗುತ್ತೆ ಗೂಗಲ್ ಫಾರ್ಮ್. ಇನ್ ಕೇಸ್ ಆಗೂ ಆಗ್ತಿಲ್ಲ ಅಂತ ಹೇಳಿದ್ರೆ ಆಸ್ ಇಟ್ ಇಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಾಸ್ಟ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿ. ಬಟ್ ರೆಸ್ಪಾನ್ಸಸ್ ಇವತ್ತೇ ಕಳಿಸ್ಬೇಕು. ನಿಮ್ ನೇಮು ಸ್ಕೂಲ್ ನೇಮ್ ಎಲ್ಲ ಹಾಕಿ ಲಾಸ್ಟ್ ಅಲ್ಲಿ ರೆಸ್ಪಾನ್ಸಸ್ ನ ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಕೊಡೋದ್ ಮರೆತ್ರಿ ಅಂತ ಹೇಳಿದ್ರೆ ನಮ್ಗೆ ನೀವು ಹಾಕಿರೋ ರೆಸ್ಪಾನ್ಸಸ್ ಬರಲ್ಲ. ಸೊ ನಿನ್ನೆ ಕ್ಲಾಸ್ ಏನೇನ್ ಕೀ ಆನ್ಸರ್ಸ್ ಹಾಕಿದೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡಾಗಿದ್ರೆ ಇವತ್ತು ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಬೇರೆ ಟಾಪಿಕ್ ಜೊತೆ ಸಿಗೋಣ. ಥ್ಯಾಂಕ್ ಯು.